ಡ್ರಿಪ್ ಪೈಪಲ್ಲಿ ಎಷ್ಟು ಟೈಪ್ ಇದೆ, ಏನೇನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದನ್ನು ಕ್ಲೀನಾಗಿ ಇವತ್ತು ತಿಳ್ಕೊಳ್ಳೋಣ. ಹೌದು, ಇವತ್ತು ನಾವು ನಾರಾಯಣಿ ಇರಿಗೇಷನ್ ಕಂಪ್ನಿಯಲ್ಲಿ ಎಷ್ಟು ಟೈಪಲ್ಲಿ ಡ್ರಿಪ್ ಪೈಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ಕ್ಲೀನಾಗಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ಆದರೆ ಕರ್ನಾಟಕದಲ್ಲೇ ಕೆ ಜಿ ಲೆಕ್ಕದಲ್ಲಿ ಡ್ರಿಪ್ ಪೈಪ್ ಸಿಗುವಂಥ ಕಂಪ್ನಿ ಅಂತ ಹೇಳಿದ್ರೆ ಅದು ಒಂದೇ, ಶ್ರೀ ನಾರಾಯಣಿ ಇರಿಗೇಷನ್ ಕಂಪ್ನಿ. ಅದು ಇರೋದು ಎಲ್ಲಿ ಅಂದರೆ ಬೆಂಗಳೂರು ನಾಗಸಂದ್ರ ಅಂಚೆಪಾಳ್ಯ. ಅಂದರೆ ನಿಮಗೆ ಜಿಂದಾಲ್ ಫ್ಯಾಕ್ಟ್ರಿ ಇದೆಯಲ್ಲ, ಜಿಂದಾಲ್ ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಹಿಂದ್ಗಡೆ ಅಂಚೆಪಾಳ್ಯ ಅಂತ ಇದೆ. ಆ ಅಂಚೆಪಾಳ್ಯದಲ್ಲಿ ಶ್ರೀ ನಾರಾಯಣಿ ಇರಿಗೇಷನ್ ಕಂಪ್ನಿ ಡ್ರಿಪ್ ಪೈಪ್ ಮ್ಯಾನುಫ್ಯಾಕ್ಚರ್ಸ್ ಇರೋದು. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಕೆ ಜಿ ಲೆಕ್ಕದಲ್ಲೇ ಡ್ರಿಪ್ ಪೈಪು ಫುಲ್ಲು, ಅದರಲ್ಲಿ ಯಾವ್ಯಾವ ಟೈಪಲ್ಲಿ ಡ್ರಿಪ್ ಪೈಪ್ ಸಿಗುತ್ತೆ, ಅದಾದಮೇಲೆ ಅದು ಏನೇನಕ್ಕೆ ಯೂಸ್ ಮಾಡ್ತಾರೆ, ಅದು ಎಲ್ಲದೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹೇಳೋದ್ರಕ್ಕಿಂತ ಅದನ್ನು ನಿಮಗೆ ವಿಡಿಯೋದಲ್ಲಿ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಪ್ರತಿಯೊಬ್ಬರು ರೈತರು ಇದನ್ನು ನೋಡಬೇಕು. ರೈತರು ಅನ್ನೋದಕ್ಕಿಂತ ಹೊಸ ರೈತರು, ಅಂದರೆ ಅಗ್ರಿಕಲ್ಚರ್ ಬಗ್ಗೆ ಏನೂ ಗೊತ್ತಿರಲ್ಲ ಅಂಥವರು ಫಸ್ಟ್ ಇದನ್ನು ನೋಡಬೇಕು. ಅದಕ್ಕೋಸ್ಕರ ಈ ವಿಡಿಯೋ. ಮತ್ತು ಡ್ರಿಪ್ ಪೈಪ್ ಒಂದೇ ಅಲ್ಲ, ಅದಕ್ಕೆ ಬೇಕಾಗಿರೋ ಫಿಟ್ಟಿಂಗ್ಸು, ಪ್ರತಿಯೊಂದು ಫಿಟ್ಟಿಂಗ್ಸು ನಿಮಗೆ ಎಲ್ಲೂ ಸಿಗಲಿಲ್ಲ ಅಂದ್ರೂ ಇವ್ರ ಹತ್ರ ಸಿಗುತ್ತೆ ಅನ್ನೋದನ್ನು ನೀವು ಕ್ಲೀನಾಗಿ ತಿಳ್ಕೊಬೇಕು. ಡ್ರಿಪ್ ಪೈಪಿಗೆ ಬೇಕಾಗಿರೋ ಫಿಟ್ಟಿಂಗ್ಸು ಒಂದೇ ಅಲ್ಲ, PVC ಪೈಪಿಗೆ ಬೇಕಾಗಿರೋ ಫಿಟ್ಟಿಂಗ್ಸ್ಗಳು ಇವ್ರ ಹತ್ರ ಸಿಗುತ್ತೆ. ಅದ್ರ ಬಗ್ಗೆ ಫುಲ್ಲು ಈ ವಿಡಿಯೋದಲ್ಲಿ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ವಿಡಿಯೋದಲ್ಲೂ ಈ ಹಿಂದಿನ ವಿಡಿಯೋಗಳಲ್ಲೆಲ್ಲ ನಿಮಗೆ ಆನ್ಲೈನ್ ಅಂದರೆ ಪ್ಲೈನ್ ಲ್ಯಾಟ್ರಲ್ ಅಂದರೆ ಏನಕ್ಕೆ ಯೂಸ್ ಆಗುತ್ತೆ, ತೆಂಗಿನ ತೋಟ ಅಡಿಕೆ ತೋಟಕ್ಕೆ ಯೂಸ್ ಆಗುವಂಥ ಡ್ರಿಪ್ ಪೈಪು, ಅದ್ರ ಬಗ್ಗೆನೇ ವಿಡಿಯೋ ಮಾಡಿರೋದು. ಆದರೆ ಇವತ್ತು ನಾನು ನಿಮಗೆ ಸ್ಪ್ರಿಂಕ್ಲರಿಗೆ ಯೂಸ್ ಆಗುವಂಥ ಡ್ರಿಪ್ ಪೈಪು, ಪ್ಲೈನ್ ಲ್ಯಾಟ್ರಲ್ಲು, ತರಕಾರಿ ಬೆಳೆಗೆ ಯಾವ್ದು ಯೂಸ್ ಮಾಡ್ತಾರೆ ಅಂಥವೆಲ್ಲ ಪ್ರತಿಯೊಂದೂ ನಾನು ನಿಮಗೆ ಬಿಡಿಸಿ ಕ್ಲೀನಾಗಿ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಕಂಪ್ನಿಗೆ ಹೋದ್ರೂ, ಎಂಥ ಒಂದು ದೊಡ್ಡ ಬ್ರ್ಯಾಂಡಿಗೆ ಹೋದ್ರೂ ಆ ಕಂಪ್ನಿ ಹೆಸರು ಡ್ರಿಪ್ ಪೈಪ್ ಮೇಲೆ ಇರುತ್ತೆ. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಯಾರು ಕೂಡ ಕೊಡಲ್ಲ. ನಾರಾಯಣಿ ಇರಿಗೇಷನ್ ಅವರು ಮಾತ್ರ ನಿಮಗೆ ಡ್ರಿಪ್ ಪೈಪ್ ಮೇಲೆ ಡೇಟ್ ಕೊಡ್ತಾರೆ. ಅದು ಹೇಗೆ ಅಂತ ನಾನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಇಲ್ಲಿ ನೋಡಿ, ಶ್ರೀ ನಾರಾಯಣಿ ಇರಿಗೇಷನ್ 16 mm ಆನ್ಲೈನ್ ಡ್ರಿಪ್ ಪೈಪ್ ಕ್ಲಾಸ್ 2 2025 1ನೇ ತಿಂಗಳು 8ನೇ ತಾರೀಕು. ಸರಿನಾ? ಇದು ಡೇಟು. ಈಗ ಈ ಡೇಟಿಗೂ ಒಂದು ಇಲ್ಲಿ ಹೇಗೆ ಅಂದರೆ, ನಾರಾಯಣಿ ಇರಿಗೇಷನ್ ನೀವು ಏನಾದರೂ ಒಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಮಾರ್ಕೆಟಲ್ಲಿ ಅಲ್ಲಿ ಡೂಪ್ಲಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂದರೆ, ಈಗ ಇಲ್ಲಿ ನೋಡ್ಕೊಳ್ಳಿ, ಇದು ಸ್ವಲ್ಪ ಉಲ್ಟಾ ಆಗಿಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಶ್ರೀ ನಾರಾಯಣಿ ಇರಿಗೇಷನ್ ಇಲ್ಲ, ಇಲ್ಲಿ ಗೋಲ್ಡ್ ಅಂತ ಬಂತು. 16 mm ಆನ್ಲೈನ್ ಡ್ರಿಪ್ ಪೈಪು, ಮ್ಯಾನುಫ್ಯಾಕ್ಚರಿಂಗ್ ಡೇಟು 2025 1ನೇ ತಿಂಗಳು 13ನೇ ತಾರೀಕು. ಗೋಲ್ಡ್ ಅಂದರೆ ಏನು? ಗೋಲ್ಡ್ ಅಂದರೆ ಹೆವಿ, ಸಿಲ್ವರ್ ಅಂತ ಕೊಟ್ಟಿದ್ದೀವಿ, ಮೀಡಿಯಮಿಗೆ ಸಿಲ್ವರ್ ಅಂತ ಕೊಟ್ಟಿದ್ದೀವಿ. ಈಗ ಕ್ಲಾಸ್ 1 ಕ್ಲಾಸ್ 2 ಅಂತ ಕೊಡ್ತಾ ಇಲ್ಲ. ಗೋಲ್ಡು ಸಿಲ್ವರು 23 kg ಇದಕ್ಕೆ ಗೋಲ್ಡು, 21 kg ಇದಕ್ಕೆ ಸಿಲ್ವರು. ನಿಮಗೆ ಬರೋದು ಇನ್ನು ಮುಂದೆ ಅದೇ. ಏನಕ್ಕೆ ಯಾವ ಕಂಪ್ನಿಯವರು ಡೇಟ್ ಕೊಡಲ್ಲ ಅಂತ ಹೇಳಿದ್ರೆ, ಈ ಡೇಟು ಇಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಇದನ್ನು ನೀವು ತೋಟಕ್ಕೆ ಹಾಕ್ತೀರಾ, ನಿಮಗೇ ಮರ್ತೋಗ್ಬಿಟ್ಟಿರುತ್ತೆ ಎಷ್ಟು ಯಾವ ಡೇಟಲ್ಲಿ ನಾನು ಡ್ರಿಪ್ ಪೈಪ್ ಹಾಕಿದ್ದೆ ಅನ್ನೋದು ನಿಮಗೇ ಮರ್ತೋಗಿರುತ್ತೆ. ಸರಿನಾ? ನೀವು ಹೇಳ್ತೀರಾ ಎಷ್ಟು ವರ್ಷ ಆಯಿತು, 5 ವರ್ಷ ಆಯಿತು, 6 ವರ್ಷ ಆಯಿತು, ಏನೋ ಗೊತ್ತಿಲ್ಲ, ಮರ್ತೋಗಿದೆ ಅಂತೀರ.
ಅವಾಗ ಏನಾಗುತ್ತೆ ಅಂದರೆ ಕಂಪ್ನಿಯವ್ರದ್ದು ಇವ್ರದ್ದು ಕ್ವಾಲಿಟಿ ಚೆನ್ನಾಗಿತ್ತು, ತೊಗೊಂಡು ಬಂದಿದ್ದೀವಿ, ತುಂಬ ಲೈಫ್ ಬಂತು ಅನ್ನೋದು ಎಲ್ಲರ ಬಾಯಲ್ಲೂ ಬರುತ್ತೆ. ಆದರೆ ಅದು ಯಾವಾಗ ಯಾವ ವರ್ಷದಲ್ಲಿ ಹಾಕಿದ್ದೀರ ಅನ್ನೋದು ಮರ್ತೋಗ್ಬಿಟ್ಟಿರುತ್ತೆ, ಸರಿನಾ? ಯಾಕಂದರೆ ಈ ವರ್ಷ ಹಾಕಿರೋದು ಬೆಳೆ ಯಾವುದು, ಈ ಹಾಕಿದ್ದು ಹೋದ ವರ್ಷ ಯಾವ್ದು ಬೆಳೆ ಹಾಕಿದ್ದೀರ ಅನ್ನೋದೇ ರೈತರಿಗೆ ಮರ್ತೋಗ್ಬಿಟ್ಟಿರುತ್ತೆ. ಅಷ್ಟು ಬ್ಯುಸಿ ವರ್ಕಲ್ಲಿ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ, ಈ ಕಂಪ್ನಿಗಳು ಏನು ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಹಾಕಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಕ್ವಾಲಿಟಿಗೆ, ಯಾಕಂದರೆ ನಾವು 23 kg ರೋಲಿಗೆ 10 ವರ್ಷ ಗ್ಯಾರಂಟಿ ಕೊಟ್ಟಿರೋದು. 10 ವರ್ಷ ಗ್ಯಾರಂಟಿ. ಕ್ರಾಕ್ ಬರೋದು, ಪುಡಿ ಆಗೋದು, ಕಟ್ಟಾಗೋದು ಇವೇನೇ ಬಂತು ಅಂದ್ರೂ ಪೀಸ್ ಟು ಪೀಸು ರಿಟರ್ನ್ ಇರುತ್ತೆ. ಯಾವುದು? ಗೋಲ್ಡಿಗೆ, ಸಿಲ್ವರಿಗಲ್ಲ. ಈಗ ನಿಮಗೆ ನಾನು ಕೊಟ್ಟಿರೋವಂಥ ಸ್ಲಿಪ್ಪು ಅಂದರೆ ಇನ್ವಾಯ್ಸ್ ಕಾಪಿ ಕಳೆದೋಗ್ಬೋದು, ಇಲ್ಲ ನಾನು ವಾಟ್ಸಪ್ಪಲ್ಲಿ ನಿಮಗೆ ನಂಬರ್ಗಳು ಕಳಿಸ್ತಿದ್ದೆ ಅದು ಮಿಸ್ ಆಗ್ಬೋದು. ಪೈಪ್ ಮೇಲಿರೋ ಡೇಟ್ ಮಿಸ್ ಆಗುತ್ತಾ? ಇದು ಪ್ರತಿ ಒಂದೊಂದು ಮೀಟ್ರಿಗೂ ಡೇಟ್ ಇರುತ್ತೆ, ಪ್ರತಿಯೊಂದು ಮೀಟ್ರಿಗೂ. ಈ ಡೇಟ್ ಇರುವಾಗ ನಿಮಗೆ ಒಂದು ರೋಲಲ್ಲಿ ಮುಕ್ಕಾಲು ಕಳೆದೋದ್ರೂ ಹರಿದೋದ್ರೂ ಹೋದ್ರೂ ಇನ್ನು 1 ಮೀಟ್ರ್ ಆದರೂ ಎಲ್ಲಾದರೂ ಯಾವುದೂ ಮೂಲೆಯಲ್ಲಿರಲ್ವ? ನಮ್ಮ ಕಂಪ್ನಿ ಆ ಮೂಲೆಯಲ್ಲಿರೋ ಅಂಥ ಒಂದು ಪೈಪಲ್ಲಿ ನಮ್ಮ ಕಂಪ್ನಿ ಹೆಸರಿರಲ್ವ? ಅದು ಶ್ರೀನಾರಾಯಣಿ ಇರಿಗೇಷನ್ ಅಂತ ಇರುತ್ತೆ, ಡೇಟ್ ಇರುತ್ತೆ. ನೀವು ತಗೊಂಡು ಬಂದುಬಿಟ್ಟು ತೋರಿಸ್ಬೋದು. 23 kg ಇದಕ್ಕೆ 10 ವರ್ಷ ಗ್ಯಾರಂಟಿ. 10 ವರ್ಷ, 1, 2, 3, 4 ವರ್ಷ ಅಲ್ಲ, 10 ವರ್ಷ. ಎಂಥ ದೊಡ್ಡ ಕಂಪ್ನಿ, ಬ್ರ್ಯಾಂಡೆಡ್ ಕಂಪ್ನಿಗೆ ಹೋದ್ರೂ ನಿಮಗೆ ಗ್ಯಾರಂಟಿ ಯಾರೂ ಕೊಡಲ್ಲ, ಲ್ಯಾಟ್ರಲ್ ಮೇಲೆ ಡೇಟು ಬರೆಯಲ್ಲ. ಇದಂತೂ ತಿಳ್ಕೊಬೇಕು. ಅದಾದಮೇಲೆ ನೀವು ಇನ್ನೊಂದು ತಿಳ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ, ಇದು 23 kg ಒಂದು ರೋಲು, ಅಂದರೆ ನೀವು ಅಂಗಡಿಯಲ್ಲಿ ತೊಗೊಳೋವಂಥ ರೋಲಲ್ಲಿ 12 kg, 13 kg, 14 kg ಮೇಲೆ 1 kgನೂ ಜಾಸ್ತಿ ಇರಲ್ಲ. ಅದಕ್ಕೆ ಎಷ್ಟು ಅಮೌಂಟ್ ಕೊಡ್ತೀರಾ ನೀವು? ಅದು ISI ಅಂತ ಇರುತ್ತೆ. ISI ತೊಗೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಸಬ್ಸಿಡಿ ಏನಾರು ಆಗಬೇಕಂದ್ರೆ ISI ತೊಗೊಳ್ಳಿ. ಸಬ್ಸಿಡಿ ಆಗಲ್ಲ ಅಂತ ಹೇಳಿದ್ರೆ ISI ತೊಗೊಂಡು ಏನು ಮಾಡ್ತೀರಾ? ನಿಮಗೆ ಬೇಕಾಗಿರೋದು ಒರಿಜಿನಲ್ ಮೆಟೀರಿಯಲು. ಇವತ್ತು ನಮ್ಮ ಕಂಪ್ನಿಗೆ ಬರೋರು ISI ತೊಗೊಂಡವರು 2 ರಿಂದ 3 ವರ್ಷ ಯೂಸ್ ಮಾಡಿದ್ದಾರೆ. ಆದರೆ ನಮ್ದು ಇವತ್ತು 5ನೇ ವರ್ಷ ರನ್ನಿಂಗಲ್ಲಿದೆ. ಇವತ್ತು ನಾವು 5ನೇ ವರ್ಷ ಆದಮೇಲೆ 10 ವರ್ಷ ಗ್ಯಾರಂಟಿ ಕೊಟ್ಟಿದ್ದೀವಿ. ಅಂದರೆ ಒಂದು ರೋಲ್ ಮೇಲೆ ನಿಮಗೆ ಡೇಟು ಸಮೇತನೂ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಬೇಕಾಗಿರೋ ಅಂಥದ್ದು. ಇದು ಯಾವ ಕಂಪ್ನಿನೂ ನಿಮಗೆ ಕೊಡಲ್ಲ, ಅದನ್ನು ನಾವು ನಿಮಗೆ ಕೊಡ್ತಾಯಿದ್ದೀವಿ. ಇಲ್ಲಿ ನೋಡ್ಕೊಳ್ಳಿ, ಇದರದ್ದು ವಾಲ್ ಥಿಕ್ನೆಸ್ ನೋಡ್ಕೊಳ್ಳಿ ಹೇಗಿದೆ. ಇದ್ರ ವಾಲ್ ಥಿಕ್ನೆಸ್ಸು ನಿಮಗೆ ಕಾಣ್ತಾ ಇದೆಯಾ? ಇದು ವಾಲ್ ಥಿಕ್ನೆಸ್ಸು. ಈ ವಾಲ್ ಥಿಕ್ನೆಸ್ ಯಾವ್ದಾರ ಒಂದು ಕಂಪ್ನಿಲಿ ಕೊಟ್ಬಿಡಿ ನಿಮಗೆ, ಸರಿನಾ? ಈ ವಾಲ್ ಥಿಕ್ನೆಸ್ ಬರುತ್ತಾ ನಿಮಗೆ? ನಾನು ನಿಮಗೆ ನೀವು ಬ್ರ್ಯಾಂಡೆಡ್ ಕಂಪ್ನಿ ಹಾಕಿದ್ದೀರಾ ಅಂತ ನಾನು ಇದು ಮಾಡ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಗ್ಯಾರಂಟಿ ಬೇಕಾಗಿರುವಂಥ ಕಂಪ್ನಿ ಇದು. ಪ್ರತಿಯೊಬ್ಬರೂ ಕರ್ನಾಟಕದಲ್ಲಿ ಒಂದು ಯೋಚನೆ, ನಮಗೆ ಬೇರೆ ಸ್ಟೇಟ್ ಬೇಕಾಗಿಲ್ಲ, ನಮ್ಮ ಸ್ಟೇಟಲ್ಲಿ ನಾವು ಫಸ್ಟ್ ಕರೆಕ್ಟಾಗಿ ಮಾಡ್ಕೊಳ್ಳೋಣ. ರೈತರಿಗಿದು ರೈತರಿಗೆ ಅವ್ರಿಗೇನು ಒಂದು ಚೆನ್ನಾಗಿ ಕಾಂಡ್ರೆ ಸಾಕು, ತೊಗೊಳ್ತಾ ಇರ್ತಾರೆ. ಎಷ್ಟೋ ಜನ ಒಬ್ರೊಬ್ರಿಗೆ ಹಣ ಮಿಸ್ಸಾಗಿ ಹಾಕ್ಬಿಟ್ವಿ ನಾವು, ಹಿಂಗಾಗಿದೆ ಅಂತ ಹೇಳ್ತಾರೆ. ನಾನು ನಿಮಗೆ ಹೇಳೋದು, ಆ ಮಿಸ್ ಆಗೋದು ಏನೂ ಬೇಕಾಗಿಲ್ಲ. ನೀವು ಯಾವ ಕಂಪ್ನಿದು ಮೆಟೀರಿಯಲ್ ಹಾಕಿದ್ದೀರಾ ಅನ್ನೋದು ಇದರಲ್ಲಿರುತ್ತೆ, ಯಾವ ಡೇಟಲ್ಲಿ ತೊಗೊಂಡಿರೋ ಅಂಥದ್ದೀರಾ ಅಂತ ಅನ್ನೋದು ಈ ಡೇಟಲ್ಲಿರುತ್ತೆ. ವಾಲ್ ಥಿಕ್ನೆಸ್ ನೋಡ್ಕೊಳ್ಳಿ, ಕ್ವಾಲಿಟಿ ನೋಡ್ಕೊಳ್ಳಿ. ಆಮೇಲೆ ನೀವು ಬಂದಾಗ ನಾನು ಇಲ್ಲಿ ಪೀಸ್ ಗೀಸ್ ಕಟ್ ಮಾಡಿ ಇಟ್ಟಿರೋಲ್ಲ ಯಾವುದೇ ಕಾರಣಕ್ಕೂ. ನೀವು ಬರಬೇಕು, ನೀವು ಯಾವ ರೋಲ್ ತೋರಿಸ್ತೀರೋ ಆ ರೋಲಿಂದ ಪೀಸ್ ಕಟ್ ಮಾಡಿಕೊಡ್ತೀವಿ. ಇದು 21 kgದು ಮೆದು ಬರುತ್ತೆ. ಮೆದು ಅಂದರೆ ಅದೇನು ಮೆದು ಏನು ಬರಲ್ಲ, ಲೆಕ್ಕ ಹಾಕ್ಕೊಂಡಾಗ ಫುಲ್ಲು ಹೆವಿ ಬರುತ್ತಿದ್ದು, ಗೊತ್ತಾಯ್ತದ? ಇದು ಪ್ಲೈನ್ ಲ್ಯಾಟ್ರಲಿಂದು. ಇದು ಬಂದುಬಿಟ್ಟು ನಿಮಗೆ ಅಡಿಕೆ ತೋಟಕ್ಕೆ, ತೆಂಗಿನ ತೋಟಕ್ಕೆ ಇದನ್ನು ನೀವೇ ಹೋಲ್ ಮಾಡ್ಕೊಳೋ ಅಂಥ ಮೆಟೀರಿಯಲ್. ಇದು ತರಕಾರಿ ಬೆಳೆಗೆ ಆಗಲ್ಲ. ಇದು ಅಡಿಕೆ, ತೆಂಗು, ಮಾವು ಪ್ರತಿಯೊಂದು ನೀವು ಎಲ್ಲೆಲ್ಲಿ ಹೋಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು
ಎಲ್ಲೆಲ್ಲಿ ಗಿಡ ಇದೆ ಅಲ್ಲೆಲ್ಲಿ ಹೋಲ್ ಮಾಡಿಕೊಂಡು ಡ್ರಿಪ್ಪರ್ಗಳು ಹಾಕ್ಕೊಳ್ತೀರ, ಅದಕ್ಕೆ ಮಾತ್ರ ಯೂಸ್ ಆಗೋವಂಥ ಮೆಟೀರಿಯಲ್ಲು. ನೀವು ಇಲ್ಲಿಗೆ ಬಂದು ಕ್ವಾಲಿಟಿ ನೋಡಿಕೊಂಡು ಏನಿದೆ ಅದು ತೊಗೊಂಡು ನೀವು ಜಸ್ಟ್ ಇಲ್ಲಿ ಬುಕ್ ಮಾಡಿ ಬಂದುಬಿಟ್ಟು ಮೆಟೀರಿಯಲ್ಲು ಏನಿದೆ. ಈಗ ನಾವು ಫಿಟ್ಟಿಂಗ್ಸ್ಗಳು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಆನ್ಲೈನಲ್ಲಿ ಕಳಿಸ್ತಾ ಇದ್ದೀವಿ. ಈಗ ಫಿಟ್ಟಿಂಗ್ಸ್ಗಳು ಮಾತ್ರ ಕಳಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ಸ್ವಲ್ಪ ನಾವಿಲ್ಲಿ ಪ್ಯಾಕ್ ಮಾಡೋದು ಕ್ಲೀನಾಗಿ ಪ್ಯಾಕ್ ಮಾಡಿರ್ತೀವಿ, ಮೂರು ಜನ ನೋಡಿರ್ತೀವಿ. ಆದ್ರೂ ಟ್ರಾನ್ಸ್ಪೋರ್ಟಿಗೆ ಹಾಕುವಾಗ ನೋಡ್ಕೊಂಡಿರ್ತೀವಿ, ಈ ಕಡೆ ಬಿಲ್ಲಲ್ಲೂ ಮೆನ್ಷನ್ ಮಾಡಿರ್ತೀವಿ, ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ. ಟ್ರಾನ್ಸ್ಪೋರ್ಟದಿಂದ ರೈತರು ಮನೆಗೆ ಹೋಗೋದಷ್ಟರಲ್ಲಿ ಅದ್ರ ಒಳಗೆ ಆ ಐಟಮ್ ಇಲ್ಲ, ಈ ಐಟಮ್ ಇಲ್ಲ ಅಂತ ಕಂಪ್ಲೇಂಟ್ಗಳು ಬರ್ತಾಯಿದೆ. ಹಾಗಾಗ್ಬಿಟ್ಟು ಫಿಟ್ಟಿಂಗ್ಸ್ಗಳು ಏನಿದೆ, ಡ್ರಿಪ್ಪಿಗೆ ಸಂಬಂಧಪಟ್ಟಿರೋ ಫಿಟ್ಟಿಂಗ್ಸ್ಗಳು ಏನಿದೆ, ಇದನ್ನು ಇನ್ನು ಮುಂದೆ ನಾವು ಟ್ರಾನ್ಸ್ಪೋರ್ಟಿಗೆ ಹಾಕಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ನೀವು ಬಂದರೆ ಇಲ್ಲಿಗೆ ಕ್ವಾಲಿಟಿ ನೋಡ್ತೀರಾ, ಅದಾದಮೇಲೆ ಪೇಮೆಂಟ್ ಮಾಡ್ತೀರಾ. ಸಣ್ಣ ಪುಟ್ಟ ಐಟಮ್ಸು ಈಗ ಫಿಟ್ಟಿಂಗ್ಸು, ಕಾಲರು ಅಂದರೆ ನಿಮಗೆ ಎಂಡ್ ಕ್ಯಾಪು, ಮಿಸ್ಟ್ಗಳು ಇರ್ಬೋದು, ಡ್ರಿಪ್ಪರ್ಸ್ಗಳು ಇರ್ಬೋದು, ಇವೆಲ್ಲ ಬಂದುಬಿಟ್ಟು ನೀವು ಕೈಯಲ್ಲೇ ಹಿಡ್ಕೊಂಡು ಹೋಗ್ಬೋದು. ಅದನ್ನು ನೀವು ತೊಗೊಂಡು ಹೋಗಿಬಿಟ್ರೆ ಅಂದರೆ ನಮಗೆ ಬೇರೆ ಏನು ಟೆನ್ಷನ್ ಇರಲ್ಲ. ಬಾಕಿದು ಬಂದುಬಿಟ್ಟು ನಿಮಗೆ ಲ್ಯಾಟ್ರಲ್ ಏನಿದೆ ಅದನ್ನು ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ. ಇನ್ನೊಂದು ಟ್ರಾನ್ಸ್ಪೋರ್ಟ್ ವಿಷಯ ಬಂದಾಗ ನಮಗೆ ಮಿನಿಮಮ್ 4 ರೋಲ್ ಇರಬೇಕು. ಮಿನಿಮಮ್ 4 ರೋಲ್ ಇದ್ದರೆ ಮಾತ್ರ ನಾವು ಟ್ರಾನ್ಸ್ಪೋರ್ಟಿಗೆ ಹಾಕೋದು. ನೀವು ಬಂದರೆ ನೀವು ಬೇಕಾದರೆ 1 ರೋಲ್ ತೊಗೊಂಡೋಗಿ, 2 ರೋಲ್ ತೊಗೊಂಡೋಗಿ, 3 ರೋಲ್ ತೊಗೊಳ್ಳಿ, ಇಲ್ಲಿಂದ ತೊಗೊಂಡೋಗ್ಬೋದು. ನಮಗೆ ಅಂದರೆ ಟ್ರಾನ್ಸ್ಪೋರ್ಟಿಗೆ ಹಾಕಿ ಅಂತ ಹೇಳಿದ್ರೆ ನಮಗೆ ಮಿನಿಮಮ್ಮು 4 ಬಂಡಲು ಬೇಕೇ ಬೇಕು. 4 ರೋಲ್ ಇದ್ದರೆ ನಿಮಗೆ ಟ್ರಾನ್ಸ್ಪೋರ್ಟಿಗೆ ನಾವು ಹಾಕ್ತೀವಿ. ಅದಾದಮೇಲೆ ಫಿಟ್ಟಿಂಗ್ಸ್ಗಳು ನೀವು ಒಂದೊಂದು ಪ್ಯಾಕೆಟ್ ಬೇಕಾ, 2 ಪ್ಯಾಕೆಟ್ ಬೇಕಾ, ನಿಮಗೆ ಪ್ರೊಫೆಷನಲ್ ಕೊರಿಯರ್ ಎಲ್ಲ ಸಿಗುತ್ತೆ, ಅದಕ್ಕೆ ಬೇಕಾದರೆ ನಾನು ಹಾಕ್ತೀವಿ. ಇನ್ನು ಮುಂದೆ ಡ್ರಿಪ್ಪರ್ಸ್ಗಳು ಎಲ್ಲ ತೋರಿಸುವಾಗ ಅದ್ರ ಬಗ್ಗೆ ನಾನು ಕ್ಲೀನಾಗಿ ಹೇಳ್ತೀನಿ. ಈಗ ಡ್ರಿಪ್ ಪೈಪಿಂದು ಕಂಪ್ಲೀಟ್ ಮುಗಿಸ್ಕೊಂಡು ಹೋಗ್ಬಿಡೋಣ. ಇದು ಬಂದುಬಿಟ್ಟು ನಿಮಗೆ ಅಡಿಕೆ, ತೆಂಗು, ಮಾವು, ಸೀಬೆ, ಅಂದರೆ ನಿಮಗೆ ಫ್ರೂಟ್ಸ್ಗಳಿಗೆಲ್ಲ ಆಗುತ್ತೆ, ಮತ್ತು ಸ್ಪ್ರಿಂಕ್ಲರಿಗೂ ಆಗುತ್ತೆ. ಇದು ಸ್ಪ್ರಿಂಕ್ಲರ್ ಬಗ್ಗೆನೂ ಹೇಳ್ತೀನಿ ನಾನು ನಿಮಗೆ. ಇದು ಆಯಿತು. ಇನ್ನು ಇನ್ಲೈನ್ ಅಂದರೆ ಏನು? ಇನ್ಲೈನ್ ಅಂದರೆ ರೆಡಿ ಓಲ್ ಇರೋದು. 1 ಕಾಲು ಅಡಿ 1 ಕಾಲು ಅಡಿಗೆ ಓಲ್ ರೆಡಿ ಇರುತ್ತೆ. 1 ಕಾಲಿಂದ ಹಿಡಿದು ಬಂದುಬಿಟ್ಟು ನಿಮಗೆ 1 ಕಾಲು, 1.5, 2 ಅಡಿ ರೆಡಿ. ಯಾವಾಗಲೂ ಯೂಸ್ ಆಗೋವಂಥ ಮೆಟೀರಿಯಲ್ ಯಾವುದು ಅಂತ ಹೇಳಿದ್ರೆ ರೋಲ್ ಅಂದರೆ ನಿಮಗೆ 1 ಕಾಲು ನಮ್ಮಿಂದ ಸ್ಟಾರ್ಟ್ ಆಗೋದು. 1 ಕಾಲಿಂದ ನಿಮಗೇನಾರ 1.5ಗೆ ಬೇಕು, ಇಲ್ಲ 2 ಅಡಿಗೆ ಬೇಕು, 3 ಅಡಿಗೆ ಬೇಕು, 4 ಅಡಿ ಬೇಕು, 5 ಅಡಿ ಬೇಕು, 10 ಅಡಿಗೆ ಬೇಕು ಅಂತ ಹೇಳಿದ್ರೆ ನಾವು ಓಲ್ಗಳು ರೆಡಿ ಮಾಡಿಕೊಡ್ತೀವಿ. ಆದರೆ ಆರ್ಡ್ರ್ ತೊಗೊಂಡು ರೆಡಿ ಮಾಡಿಕೊಡ್ತೀವಿ ನಿಮಗೆ. ಇದರಲ್ಲೂ ಸಮೇತ ನಿಮಗೆ 21 kgದು, 23 kgದು ಸೇಮ್. ಆದರೆ ಇದು 500 ಮೀಟ್ರ್ ಬರುತ್ತೆ, ಇದು ನಿಮಗೆ 400 ಮೀಟ್ರ್ ಬರುತ್ತೆ. ಯಾವುದು? ಅಡಿಕೆ, ತೆಂಗು ಇವುಗಳಿಗೆ ಬರುವಂಥ ರೋಲ್ಗಳು 16 mm ಅಲ್ಲಿ ನಿಮಗೆ 400 ಮೀಟ್ರ್ ಬರುತ್ತೆ. ಇದು ನಿಮಗೆ ಇನ್ಲೈನು 500 ಮೀಟ್ರ್ ಬರುತ್ತೆ. 21 kgದಕ್ಕೂ 500 ಮೀಟ್ರ್ ಬರುತ್ತೆ, 23 kgದಕ್ಕೂ 500 ಮೀಟ್ರ್ ಬರುತ್ತೆ. ವಾಲ್ ಥಿಕ್ನೆಸ್ಸು ಈ ಗೇಜ್ ಬರುತ್ತೆ. kg ಸೇಮ್ ಇರುತ್ತೆ. ತೆಳು ಯಾಕೆ ಇರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಮೀಟ್ರ್ ಜಾಸ್ತಿ ಆಗುತ್ತೆ. ಮೀಟ್ರ್ ನಾವು ಜಾಸ್ತಿ ಮಾಡಲಿಲ್ಲ ಏನಾಗುತ್ತೆ, ಇಲ್ಲಿ ಬಂದುಬಿಟ್ಟು ಓಲ್ಗಳು ಆಗಲ್ಲ ಮಿಷನಿಂದ. ಇದು 4 ಓಲ್ ಇರುತ್ತೆ, 1, 2 ಇದ್ರ ಹಿಂದೆ ಮತ್ತೆ 2 ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ. ಇದು ಕ್ವಾಲಿಟಿ ಯಾವ ಇದರಲ್ಲೂ ಕಡಿಮೆ ಇಲ್ಲ. ನೀವು ಪೇಪರ್ ಲ್ಯಾಟ್ರಲ್ ಯೂಸ್ ಮಾಡ್ತೀರಾ, ಮತ್ತು ಅಂಗಡಿಗಳಲ್ಲಿ ಯೂಸ್ ಮಾಡ್ತೀರಲ್ವಾ, ಮುಟ್ಟಿದರೆ ಹಿಂಗೆ ಮೆದುವಾಗಿ ಹೋಗ್ಬಿಡುತ್ತೆ. ಇದು ಆ ಲೆವೆಲಿಗಿಲ್ಲ. ಈಗ ನಾನು ತೋರಿಸಿದ್ದು ನಿಮಗೆ 21 kgದು ಮೀಡಿಯಮ್ ಗೇಜಿಂದು. ಇನ್ನು 23 kg ನೋಡ್ಕೊಳ್ಳಿ, ಕಾಣ್ತಾ ಇದೆಯಾ? ಫುಲ್ ಫ್ರೆಶ್ ಮಾಡ್ತಾ ಇದ್ದೀನಿ. ಬಟ್ ನಿಮಗೆ ವೀಡಿಯೋದಲ್ಲಿ ಇವರು ಫ್ರೆಶ್ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋದು ತಿಳ್ಕೊಬೇಡಿ. ನೀವೇ ಬಂದುಬಿಟ್ಟು ಫ್ರೆಶ್ ಮಾಡಿಬಿಟ್ಟು ನೋಡ್ಕೊಳ್ಬೋದು. ವಾಲ್ ಥಿಕ್ನೆಸ್ ನೋಡ್ಕೊಳ್ಳಿ. ಇದು ನಿಮಗೆ ಇನ್ಲೈನಲ್ಲಿ ನಾನು ತೋರಿಸ್ತಾ ಇರೋದು. ಅಂದರೆ ತರಕಾರಿ ಬೆಳೆದು ನಿಮಗೆ ತೋರಿಸ್ತಾ ಇರೋದು ಈ ಥಿಕ್ನೆಸ್ಸು, ವಾಲ್ ಥಿಕ್ನೆಸ್ ಇರೋದು. 23 kg 500 ಮೀಟ್ರು. ಇದ್ರಿಗಿಂತ ನಿಮಗೆ ಆಯಿಲ್ ಕಂಟೆಂಟ್ ನಾವು ಇದರಲ್ಲಿ ಜಾಸ್ತಿ ಕೊಟ್ಟಿದ್ದೀವಿ, ಸರಿನಾ? ನಿಮಗೆ ಅದ್ರಿಗಿಂತ ಲೈಫ್ ಇದು ಬರುತ್ತೆ. ಆದರೆ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ನೀವು ಈ ಓಲ್ಗಳು ಕಟ್ಟಿಸ್ಕೊಬಿಡ್ತೀರ, ಅಂದರೆ ಫಿಲ್ಟ್ರ್ ಹಾಕ್ಕೊಂಡ್ರೆ ಇದು ನಿಮಗೆ
ಪ್ಲೈನ್ ಲ್ಯಾಟ್ರಲ್ಲು, ನಮ್ಮಲ್ಲಿ ಪ್ಲೈನ್ ಲ್ಯಾಟ್ರಲ್ 19 ಕೆ ಜಿದು ಮಾಡ್ತಾ ಇದ್ವಲ್ಲ, ಅದೇ ಗೇಜಲ್ಲಿ ನಿಮಗೆ ಈ ವಾಲ್ ಥಿಕ್ನೆಸ್ ಬರುತ್ತೆ. ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾವುದೇ ಕಂಪ್ನಿನೂ ಸಮೇತನೂ ಈ ಥಿಕ್ನೆಸ್ ಕೊಡೋಕ್ಕಾಗಲ್ಲ. ಏನು ಕೊಡೋಕ್ಕಾಗಲ್ಲ ಅಂದರೆ ಪ್ರೊಡಕ್ಷನ್ ಲೇಟ್ ಆಗುತ್ತೆ. ನಾವು ರೈತರಿಗೋಸ್ಕರನೇ ಇರೋದು. ನಾರಾಯಣಿ ಇರಿಗೇಷನ್ ಅಂದರೆ ರೈತರಿಗೋಸ್ಕರನೇ ಇರೋದು. ಹಾಗಾಗ್ಬಿಟ್ಟು ನಾವು ಒಂದು ಬ್ರ್ಯಾಂಡ್ ಮಾಡೋದೇ ನಿಮ್ಮ ರೈತರು ಅನುಭವ, ಇನ್ನು ರೈತರು ತೊಗೊಳೋವಂಥ ಮೆಟೀರಿಯಲ್ಲು ಹೇಗಿರುತ್ತೆ, ಅವ್ರು ಎಷ್ಟು ವರ್ಷ ಯೂಸ್ ಮಾಡ್ತಾರೆ, ಇದ್ರ ಮೇಲೆ ನಾವು ಬ್ರ್ಯಾಂಡ್ ಮಾಡ್ತೀವಿ ಹೊರತು ಯಾವುದೇ ದುಡ್ಡಿಗಾಗಲಿ ಯಾವುದೇ ಇದಕ್ಕಾಗಲಿ ಮಾಡ್ತಾಯಿಲ್ಲ. ನಿಮಗೆ ಅಂಗಡಿಯಲ್ಲಿ ಬಂದುಬಿಟ್ಟು 270 ಮೀಟ್ರಿಗೆ 2600-700 ರೂಪಾಯಿ ತೊಗೊಳ್ತಾರೆ. ಆದರೆ ನಾವು 500 ಮೀಟ್ರದು ನಿಮಗೆ 2667 ರೂಪಾಯಿ ತೊಗೊಳ್ತೀವಿ. ಎಷ್ಟು ಕೆ ಜಿದು? 21 ಕೆ ಜಿ. ಕೆ ಜಿ ನೀವು ಗ್ಯಾಪ್ನ ಹಿಡ್ಕೋಬೇಕು. 21 ಕೆ ಜಿ ಅಂತ. 12 ಕೆ ಜಿ, 9 ಕೆ ಜಿ, 10 ಕೆ ಜಿದಲ್ಲ ರೋಲ್ ಇದು. ಇಲ್ಲಿ ನೋಡ್ಕೊಳ್ಳಿ ರೋಲ್ ಹೇಗಿದೆ ಅಂತ. ಈ ರೋಲ್ ನಿಮಗೆ ಕೊಡ್ತಾ ಇರೋದು 1 ಕೆ ಜಿಗೆ 127 ರೂಪಾಯಿ, 21 ಕೆ ಜಿಗೆ 2667 ರೂಪಾಯಿ. ಎಷ್ಟು ಕೆ ಜಿದು ಬರುತ್ತೆ ಅಷ್ಟು ಕೆ ಜಿದು ಮಾತ್ರ ಅಮೌಂಟು. ಗೊತ್ತಾಯ್ತಲ್ಲ? ತರಕಾರಿ ಬೆಳೆದು ಏನಕ್ಕೆ ತೋರಿಸ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ತರಕಾರಿ ಬೆಳೆದು ನಾವು ಪ್ರೊಡಕ್ಷನ್ ಕಡಿಮೆನೇ ಮಾಡ್ತಾಯಿದ್ದು. ಯಾಕಂದರೆ ನಮಗೆ ಅಡಿಕೆದು ತುಂಬಾ ಪ್ರೊಡಕ್ಷನ್ ಇರುತ್ತೆ. ಹಾಗಾಗಿ ನಾವು ಅಡಿಕೆದೇ ಜಾಸ್ತಿ ಇದು ಮಾಡ್ತಿರೋದು. ಸೀಸನ್ ಟೈಮಲ್ಲಿ ನಾವೇ ಹೇಳಿಬಿಡ್ತಾ ಇದ್ವಿ ಸ್ವಲ್ಪ ಮಿಷನ್ ಪ್ರಾಬ್ಲಮ್ ಇದೆ ಅದು ಇದು ಅಂತ ಹೇಳಿಬಿಟ್ಟು. ಇನ್ನು ಆ ಥರ ಏನು ಹೇಳಕ್ಕೆ ಹೋಗಲ್ಲ. ನೀವು ಎಷ್ಟೇ ರೋಲ್ ಆದರೂ ನಾವು ಕೊಡ್ತೀವಿ. ಅದಾದಮೇಲೆ ನಿಮಗೆ ಪ್ಲೈನ್ ಲ್ಯಾಟ್ರಲಲ್ಲಿ ಏನು ರೇಟ್ ಇದೆ ಅದೇ ಇನ್ಲೈನ್ ರೇಟು. ಆದರೆ ಡ್ರಿಪ್ಪರ್ಸ್ಗಳಿಗೆ ಸ್ಟಿಪ್ಗಳಿಗೆ ಎಕ್ಸ್ಟ್ರಾ ಅಮೌಂಟು ಅಂತ ನಾವೇನೂ ತೊಗೊಳಲ್ಲ. ಅದು ಏನಿದೆ ಕೆ ಜಿ ಲೆಕ್ಕ ಅದು ಅಷ್ಟೇ 127 ರೂಪಾಯಿ ಕೆ ಜಿ. ಇದು ಇಷ್ಟೇ 127 ರೂಪಾಯಿ ಕೆ ಜಿ. ಇನ್ನು ಇದು 20 mm. 20 mm ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನೀವು 20 mm ಈ ಗೇಜ್ ನೋಡಿರಲ್ವೋ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡ್ಕೊಳ್ಳಿ ನಮ್ಮ ರೋಲ್ ಹೇಗಿರುತ್ತೆ ಅಂತ. 20 mm ಡಯಾ ವಾಲ್ ಥಿಕ್ನೆಸ್ಸು. ಈ ವಾಲ್ ಥಿಕ್ನೆಸ್ಸು ನೋಡ್ಕೊಳ್ಳಿ, ಈ ಗೇಜ್ ಕೊಡ್ತಾ ಇರೋದು ನಿಮಗೆ. ಇದು 23 ಕೆ ಜಿ ಬರುತ್ತೆ ರೋಲು. ಈ ರೋಲು 23 ಕೆ ಜಿ ಬರುತ್ತೆ. 2921 ರೂಪಾಯಿ. ಇದು ಏನಕ್ಕೆ ಯೂಸ್ ಮಾಡೋದು ಅಂದರೆ ಸ್ಪ್ರಿಂಕ್ಲರ್ಗಳಿಗೆ ನಿಮಗೆ ಮೈಕ್ರೋ ಸ್ಪ್ರಿಂಕ್ಲರು, MM ಸ್ಪ್ರಿಂಕ್ಲರು, ಪ್ರತಿಯೊಂದು ಬೇರೆ. ಈಗ ನಾನು ಸ್ಪ್ರಿಂಕ್ಲರ್ಗಳು ತೋರಿಸ್ತೀನಿ ನಿಮಗೆ ಇನ್ನು ಸ್ವಲ್ಪ ಮುಂದಕ್ಕೆ. ಅದಕ್ಕೆಲ್ಲ ಯೂಸ್ ಮಾಡುವಂಥ ಡ್ರಿಪ್ ಪೈಪ್ ಇದು. 23 ಕೆ ಜಿ 20 mm. ನೀವು ಯಾವುದಕ್ಕಾದರೂ ಏನಾದರೂ ಇದ್ರ ಮೇಲೆ ಟ್ರ್ಯಾಕ್ಟರ್ ಆದರೂ ಓಡಿಸಿ ಏನಾದರೂ ಓಡಿಸಿ ಏನೇನೂ ಆಗಲ್ಲ. ನೋಡಿ ಸರ್, ಒಂದು ಹೇಳ್ತೀನಿ ನೋಡಿ, ಒಂದು ಕಂಪ್ನಿದು ಒಂದು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅಂದರೆ ಆ ಮೆಟೀರಿಯಲ್ಲು. ಈಗ ಒಂದು ಚಿಕ್ಕದೊಂದು ಅಂಗಡಿ ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಗ್ಯಾರಂಟಿ ಕೊಟ್ಟರು ನಿಮಗೆ ನಡೆದೋಗುತ್ತೆ, ಇದು ಅದು ಮರ್ತೋಗುತ್ತೆ. ಅದು ಒಂದು ಕಂಪ್ನಿ ನಿಮಗೆ ಒಂದು ಗ್ಯಾರಂಟಿ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಾವು ರೈತರ ಮೇಲೆ ಇಟ್ಟಿರೋವಂಥ ಗೌರವ, ಅವರಿಂದ ನಾವು ಬೆಳೀತಾ ಇದ್ದೀವಿ. ಆ ಬೆಳೆದಿರೋ ಋಣಕ್ಕೆ ನಾವು ಕರ್ನಾಟಕದಲ್ಲಿ ನಮ್ಮದು ಒಂದು ಬ್ರ್ಯಾಂಡು, ಇದು ರೈತರಿಗೋಸ್ಕರ ಇರೋವಂಥ ಬ್ರ್ಯಾಂಡು ಅನ್ನೋದು ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಇದು 23 ಕೆ ಜಿದು 20 mm. ಇದು ಸ್ಪ್ರಿಂಕ್ಲರಿಗೆ ಯೂಸ್ ಆಗೋವಂಥದ್ದು. ಅಡಿಕೆಗೂ ಹಾಕ್ಕೋಬೋದು ಅಂತ ಹೇಳಿದ್ರೆ ಇದನ್ನು ಹಾಕ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅಡಿಕೆಗೇನಪ್ಪ ಅಂದರೆ ಈಗ ನಾವು 16 mm ಅಲ್ಲಿ ಒಂದು 10 ಗಿಡ ಕೊಡ್ತೀವಿ ಅಂದ್ಕೊಳ್ಳಿ ಲೆಂತು. ಇದು ಒಂದು 15ರಿಂದ 16ಕ್ಕೆ ಮೂವ್ ಮಾಡ್ಬೋದು. ಯಾಕಂದರೆ ಡಯಾ ದೊಡ್ಡದಿರೋದ್ರಿಂದ ನಿಮಗೆ ಇದು ಸಕ್ಸಸ್ಫುಲ್ ಆಗುತ್ತೆ. ಕ್ವಾಲಿಟಿ ಸೇಮು. ಆದರೆ ನಿಮಗೆ 16 mm 23 ಕೆ ಜಿದಕ್ಕೆ ಮಾತ್ರ ನಿಮಗೆ ಗ್ಯಾರಂಟಿ ಸಿಗೋದು. ಇನ್ಲೈನಿಗೂ ಸಿಗಲ್ಲ, 20 mm ಸಿಗಲ್ಲ, 12 mm ಸಿಗಲ್ಲ. ಏನಕ್ಕೆ ಸಿಗಲ್ಲ ಅಂತ ಹೇಳಿದ್ರೆ, ನಮಗೊಂದು ಪರ್ಫೆಕ್ಟಾಗಿ ಒಂದು ಡಯಾ ಬೇಕು. ನಮಗೆ ಏನಕ್ಕೆ ಡಯಾ ಬೇಕು ಅಂತ ಹೇಳಿದ್ರೆ, ಅದು 16 mm ನಾವು ಗ್ಯಾರಂಟಿ ಕೊಡ್ತೀವಿ ಅನ್ನೋದು ಈಗಲ್ಲ, ಮುಂದೇನೂ 10 ವರ್ಷ 20 ವರ್ಷ ಆದ್ರೂ ನಾವು ಇದು ಕೊಟ್ಟಿದ್ದೀವಿ ಅಂತ. ಸೇಲಿಂಗ್ ಆಗೋದು ನಮಗೆ ಅಡಿಕೆದೆ.
ಯಾಕಂದರೆ ನಮ್ಮ ನಾರಾಯಣಿ ಇರಿಗೇಷನ್ನು ನಾವು ಫಸ್ಟಿನೂ ಅಡಿಕೆ ಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಂಡೇ ಬರ್ತಾಯಿದ್ವಿ. ಅಡಿಕೆ ಯಾವ ಥರ ಹಾಕಬೇಕು, ತೆಂಗಿನ ತೋಟಕ್ಕೆ ಯಾವ ಥರ ಹಾಕಬೇಕು, ಪ್ಲೈನ್ ಲ್ಯಾಟ್ರಲ್ ಎಷ್ಟು ಗೇಜ್ ಕೊಡಬೇಕು ಅನ್ನೋದ್ರ ಮೇಲೆ ನಾವು ಬರ್ತಾ ಇರೋದ್ರಿಂದ ನಾವು 16 mm 23 kg ಇದಕ್ಕೆ ನಿಮಗೆ 10 ವರ್ಷ ಗ್ಯಾರಂಟಿ ಸಿಗುತ್ತೆ. ಇನ್ನು 12 mm ಬಂದುಬಿಟ್ಟು ನಮಗೆ ಈಗ ಶಿವಮೊಗ್ಗ, ದಾವಣಗೆರೆ, ಅದಾದಮೇಲೆ ಚಿತ್ರದುರ್ಗ, ಈ 3 ಡಿಸ್ಟ್ರಿಕ್ಕಲ್ಲಿ 12 mm ಜಾಸ್ತಿ ರನ್ನಿಂಗ್ ಆಗುತ್ತೆ. 12 mm ಜಾಸ್ತಿ ರನ್ನಿಂಗ್ ಆಗುತ್ತೆ ಏನಕ್ಕೆ ಅಂದರೆ ನೀರಿನ ಪ್ರಾಬ್ಲಮ್ ಇದ್ದಾಗ, ಪ್ರೆಷರ್ ಜಾಸ್ತಿ ಇದ್ದಾಗ ಇದು ಮೂವ್ ಆಗುತ್ತೆ. ಇದು ಟೋಟಲ್ ನಿಮಗೆ 19 kg ಬರುತ್ತೆ, 400 ಮೀಟ್ರು. 19 kg 400 ಮೀಟ್ರು. ಇಲ್ಲಿ ನೋಡ್ಕೊಳ್ಳಿ ವಾಲ್ ಥಿಕ್ನೆಸ್ಸು, ಇದು ನಿಮಗೆ ಫುಲ್ ಎಷ್ಟು ಹೆವಿ ಬರುತ್ತೆ ಅಂದರೆ ಇದು ನಾನೀಗ ಏನು ತೋರಿಸ್ಕೊಂಡು ಬಂದೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಹೆವಿದೆ. ನೋಡ್ಕೊಳ್ಳಿ, ಗೊತ್ತಾಗ್ತದಿಲ್ಲ. ನೀವು ಹೆಂಗೆ ಬೇಕಾದರೂ ಸುತ್ಕೋಬೋದು, ತಿರ್ಸ್ಕೋಬೋದು, ಬೆಂಡ್ ಮಾಡ್ಕೋಬೋದು. ಮಡ್ಚ್ಕೊಳುತ್ತೆ, ಯಾವ ಥರ ಮಡ್ಚ್ಕೊಳುತ್ತೆ, ಈ ಥರ ಮಡ್ಚ್ಕೊಳುತ್ತೆ ಅನ್ನೋ ಟೆನ್ಷನ್ನೇ ಬೇಡ. ನೋಡ್ಕೊಳ್ಳಿ, ನೋಡ್ಕೊಂಡ್ರಾ, ಅದ್ರದ್ದು ಪೊಸಿಷನ್ ಅದು ತೊಗೊಳುತ್ತೆ. ಎಷ್ಟು ಹೆವಿ ಬರುತ್ತೆ ಅಂತ ಹೇಳಿದ್ರೆ ಇದು ನಿಮಗೆ ನೀವು ಬಂದು ಎತ್ತಿ ನೋಡಬೇಕು, ಮುಟ್ಟಿ ನೋಡಬೇಕು, ಅದು ನಮಗಿರೋದು. ನೀವು ನಮ್ಮ ಕಂಪ್ನಿ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ವಾಲಿಟಿನೂ ನೋಡ್ಕೊಂಡು ಹೋಗ್ಬೋದು. ಪ್ರತಿಯೊಂದು ಕ್ವಾಲಿಟಿ ಕೂತ್ಕೊಂಡು ಏನಿದೆ ನೋಡಿಕೊಂಡು ಮಾತಾಡಿಕೊಂಡು ಒಂದು ರೌಂಡ್ ನೋಡಿ ಸರ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನು ಬೇಕೋ ನಿಮಗೇನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಎಲ್ಲದು ಇಲ್ಲಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀವಿ, ಅದನ್ನು ನೋಡ್ಕೋಬೋದು. ಅದನ್ನು ತೋರಿಸ್ತೀನಿ ನಾನೀಗ ನಿಮಗೆ. 12 mm 19 kg 2413 ರೂಪಾಯಿ ಆಗುತ್ತೆ. 400 ಮೀಟ್ರು 19 kg 12 mm. ರೋಲ್ ನೋಡಿ ಹಿಂಗೆ ಬರುತ್ತೆ. ಇದು 20 mm ರೋಲು. ಇದು ಇನ್ಲೈನ್ ಲ್ಯಾಟ್ರಲ್ಲು 16 mm. ಪ್ರತಿಯೊಂದು ಹೆವಿನೇ, ಒಬ್ಬರು ಎತ್ತಕ್ಕಾಗದೇ ಇರೋ ಅಷ್ಟು ತೂಕದಲ್ಲಿ ನಾವು ರೆಡಿ ಮಾಡಿದ್ದೀವಿ. ಅಕಸ್ಮಾತ್ ಈಗ ನೀವು ಬಂದ್ರಿ ಅಂದ್ಕೊಳ್ಳಿ, ಮಿಸ್ ಮಾಡ್ಕೊಂಡ್ರಿ ಸ್ಲಿಪ್ಪು, ನಮಗೆ ಏನೇನು ಬೇಕು ಅಂತ ನಾವೇ ಒಂದು ಕೊಟೇಶನ್ ಹಾಕ್ಕೊಡ್ತೀವಿ ಸರ್. ನಿಮಗೆ ಯಾವ ಥರದ್ದು ಟೆನ್ಷನ್ ಕೊಡೋಲ್ಲ. ನಿಮಗೆ ಇಷ್ಟು ಎಕರೆಗೆ ಬೇಕು ಅಂತ ಹೇಳಿದ್ರೆ ನಾವು ಹಾಕ್ಕೊಡ್ತೀವಿ. ಇದರಲ್ಲಿ ಎಲ್ಲ ಡ್ರಿಪ್ಪಿಂದ ಬೇಕಾಗಿರೋ ಫಿಟ್ಟಿಂಗ್ಸ್ಗಳೆಲ್ಲ ಇದರಲ್ಲಿ ಇಟ್ಟಿರ್ತೀವಿ. ಸ್ಪ್ರಿಂಕ್ಲರಿಗೆ ಬೇಕಾಗಿರೋವಂಥ ಎಲ್ಲ ಫಿಟ್ಟಿಂಗ್ಸು ಇಲ್ಲಿ ಇಟ್ಟಿರ್ತೀವಿ. ಸ್ಟಿಕ್ ಆಗಲಿ, ವಿಂಕ್ಲರು, ಇದು 40/16ಗೆ ಮೇಲ್ಗಡೆ ಕ್ಯಾಪು, ಎಲ್ಬೋ, ಇದು ಅರ್ಧ ಇಂಚಿಂದ 16 mm ಟೀ. ಫಸ್ಟಿಗೆಲ್ಲ ಹೇಳೋರು ಫುಲ್ ಕಟ್ಟಾಗಿಬಿಡುತ್ತೆ ಅದಾಗದೆ ಅಂತ ಹೇಳಿಬಿಟ್ಟು ಇವೆಲ್ಲ ಕಟ್ಟಾಗಿಬಿಡೋದು. ಅದಕ್ಕೆ ಈ ಸತಿ ಫುಲ್ ಹೆವಿ ಕೊಟ್ಟಿದ್ದೀವಿ. ಈ ಜಾಗದಲ್ಲಿ ನಿಮಗೆ ಒಂದು ಸಪೋರ್ಟಿಂಗ್ ಒಂದು ವಾಲ್ ಕೊಟ್ಟಿದ್ದೀವಿ. ನೀವು ಏನು ಪ್ರಾಬ್ಲಮ್ ಬರುತ್ತೆ ಇರಿಗೇಷನಲ್ಲಿ ಅದನ್ನು ನಮಗೆ ಹೇಳಿದ್ರೆ ನಾವು ಅದ್ರ ತಕ್ಕನಾಗೆ ರೆಡಿ ಮಾಡಿಕೊಡ್ತೀವಿ, ಸರಿನಾ? ಕ್ಯಾಪ್ ಎಲ್ಲ ಸಿಗುತ್ತೆ ನಿಮಗೆ. ಪ್ರತಿಯೊಂದು ನಿಮಗೆ ಯಾವ ಅಂಗಡಿಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅವೆಲ್ಲ ನಮ್ಮ ಹತ್ರ ಸಿಗುತ್ತೆ. ನೆಕ್ಸ್ಟು ಸರ್, ಇದು ಮಿಸ್ಟು, ಡ್ರಿಪ್ಪರ್ಸು ಇವೆಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇದು ಗ್ರೀನ್ ಮಿಸ್ಟು. ಕ್ವಾಲಿಟಿ ಒಂದರಿಂದ ಒಂದು ಹೆವಿ ಕೊಟ್ಟಿದ್ದೀವಿ. ಇದು ವೈಟು. ಈಗ ಹಿಂದಿನ ವೀಡಿಯೋದಲ್ಲಿ ಒಂದು ಹಾಕಿದ್ದೀವಿ. ಅದರಲ್ಲಿ ಮಿಸ್ಟ್ ಯಾವ ಥರ ಕೆಲಸ ಮಾಡುತ್ತೆ ಅವೆಲ್ಲ ಪ್ರತಿಯೊಂದು ಅದರಲ್ಲಿ ಗೊತ್ತಿದೆ. ಇದು ಬಂದುಬಿಟ್ಟು ನಿಮಗೆ ನೋಡಿ, ಇದು ಅಡಿಕೆ ತೋಟಗಳಿಗೆ ಯೂಸ್ ಮಾಡೋವಂಥ ಮಿಸ್ಟ್ಗಳು. ಇದು 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 ಬಂದುಬಿಟ್ಟು ತೆಂಗಿನ ತೋಟಕ್ಕೆ ಯೂಸ್ ಮಾಡೋವಂಥ ಮಿಸ್ಟು. ಇದು ಒಂದು ಸ್ವಲ್ಪ ಉದ್ದ ಬರುತ್ತೆ, ಲೆಂತಿ ಬರುತ್ತೆ. ಇದು ಗೊತ್ತಲ್ಲ, ಅಡ್ಜಸ್ಟಬಲ್ ಡ್ರಿಪ್ಪರು. ಇದು ಮಿಸ್ಟು. ಇದು ಹೆಂಗೆ ಹೊಡೆಯುತ್ತೆ ಅಂದರೆ ಹಿಮಾಲಯದಲ್ಲಿ ಒಳ್ಳೆ ಮಂಜು ಬಿದ್ದಂಗೆ ಬೀಳುತ್ತಿದ್ದು, ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ವಾಟ್ರ್ ಕ್ಲಿಯರ್ ಇರಬೇಕು. ನೀರು ಫುಲ್ ಕ್ಲಿಯರ್ ಇತ್ತು ಅಂತ ಹೇಳಿದ್ರೆ ನಿಮಗಿದು ಫುಲ್ಲು ಯೂಸ್ ಆಗುತ್ತೆ.
ಹನಿ ಬೀಳೋದು ಸಮೇತನೂ ಗೊತ್ತಾಗಲ್ಲ ನಿಮಗೆ. ಇನ್ನು ಸಿಲ್ಟು ಮಣ್ಣು ಏನಾರು ಇತ್ತು ಅಂತ ಹೇಳಿದ್ರೆ ಈ ಥರ ಮಿಸ್ಟು ನೀವು ಯೂಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಿರೋದು ಇದು ಮುರಿದೋಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳ್ತಾರಲ್ವ. ನಾನು ಆ್ಯಕ್ಚುಲಿ ಇದು ಏನಾಗುತ್ತೆ ಅಂದರೆ ಸಂಡೇ ಟೈಮಲ್ಲಿ ನಾವು ವಿಡಿಯೋ ಏನಕ್ಕೆ ಮಾಡೋದು ಅಂತ ಹೇಳಿದ್ರೆ ಈ ಕಸ್ಟಮರ್ ಯಾರೂ ಇರಲ್ಲ, ಅದಕ್ಕೆ ಸಂಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕಟ್ ಆಗ್ದಂಗೆ ಮಾಡಿದ್ದೀವಿ. ಇನ್ನು ಡ್ರಿಪ್ಪರ್ಸ್ಗಳು ಇದರಲ್ಲಿ ನಿಮಗೆ ನಮ್ಮ ಹತ್ರ ಸಿಗೋದು 4 ಲೀಟ್ರು, 8 ಲೀಟ್ರು, 10 ಲೀಟ್ರು, 12 ಲೀಟ್ರು, 14 ಲೀಟ್ರು, 16 ಲೀಟ್ರು ಅವೆಲ್ಲ ಸಿಗುತ್ತೆ ಡ್ರಿಪ್ಪರ್ಸ್ಗಳಲ್ಲಿ. ಬಟ್ ಮೇಂಟೆನೆನ್ಸ್ ಇರುತ್ತೆ. ಮಿಸ್ಟ್ ಏನಾರ ನಿಮಗೇನಾರ ಬೇಕು ಅಂತ ಹೇಳಿದ್ರೆ 1 ಪ್ಯಾಕೆಟು 2 ಪ್ಯಾಕೆಟು ಈ ಥರ ಏನಾರ ಬೇಕು ಅಂದರೆ ಮಿಸ್ಟು ಇಲ್ಲಿ ನೋಡ್ಕೊಳ್ಳಿ, ಪ್ಯಾಕೆಟ್ ಬರುತ್ತೆ. 500 ಪೀಸ್ ಇರುತ್ತೆ. ಇದು ಪ್ಯಾಕೆಟ್ ಬರುತ್ತೆ. ನಿಮಗೇನಾರ ಟ್ರಾನ್ಸ್ಪೋರ್ಟಿಗೆ ಹಾಕಬೇಕು, ಇದು ಪ್ರೊಫೆಷನಲ್ ಕೊರಿಯರಿಗೆ ಏನಾರು ಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದರೆ ಹಾಕ್ತೀವಿ ನಾವು. ಆದರೆ ಟ್ರಾನ್ಸ್ಪೋರ್ಟಿಗೆ ನಾವು ಹಾಕಲ್ಲ. ಏನಕ್ಕೆ ಹಾಕಲ್ಲ ಅಂತ ಹೇಳಿದ್ರೆ ಈಗ ನಾವು ನಿಮಗೆ ಈಗ ನೋಡಿ ಸರ್, ಈಗ ಇಷ್ಟೆಲ್ಲ ನಾವು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನಕ್ಕೆ, ನಮಗೆ ಕಸ್ಟಮರ್ ನೀವು ನಮಗೆ ಪರ್ಮನೆಂಟ್ ಆಗಬೇಕು ಅಂತ. ಆದರೆ ನಾವು ಇಲ್ಲಿ ದುಡ್ಡು ತಿನ್ನೋದಾಗಲಿ ಏನು ಮಾಡೋದಾಗಲಿ ಅಂಥವು ಇಲ್ಲಿ ನಡೆಯೋದೇ ಇಲ್ಲ. ನಿಮಗೇನಾರ ದುಡ್ಡು ಏನಾರ ಡೌಟ್ ಏನಾರ ಬಂತು ಅಂದರೆ ನೀವು ಬ್ಯಾಂಕಿಗೆ ಹಾಕ್ಬೋದು, ಅಕೌಂಟ್ ಡೀಟೇಲ್ಸ್ ಕೊಡ್ತೀವಿ, ಬ್ಯಾಂಕಿಗೆ ಹಾಕಿ, ಯಾವ ಥರದ್ದು ಇದಿಲ್ಲ. ಆದರೆ ನಾವು ಬಂದ್ಬಿಟ್ಟು ಇಲ್ಲಿ ಮಾಡ್ತಿರೋದು ಬಿಸ್ನೆಸ್ಸೇ ಒಂದು, ನಮ್ಮ ಕಂಪ್ನಿ ಹೆಸರೇ ನಾರಾಯಣಿ ಏನು ಅಂತ ಈ ಹೆಸರು ತಿಳ್ಕೊಂಡಿರೋರಿಗೆ ಮಾತ್ರ ಗೊತ್ತಾಗೋದು ನಾರಾಯಣಿ ಅನ್ನೋ ಹೆಸರು ಏನು ಅಂತ. ಆ ಹೆಸರಲ್ಲಿ ನಮ್ಮ ಕಂಪ್ನಿ ನಡೀತಾ ಇರೋದು. ಇಲ್ಲಿ ಯಾವ ಥರದ್ದು ಮೋಸ ಗೀಸ ಏನೂ ನಡೆಯಲ್ಲ. ಇಲ್ಲಿ ಏನಿದ್ರು ಸತ್ಯ ಅಷ್ಟೇ. ಯಾಕಂದರೆ ಈಗ ರೈತರನ್ನ ನಾವು ದೇವ್ರ ಥರ ನೋಡ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ನಾವು ಒಂದು ಫ್ಯಾಕ್ಟ್ರಿ ನಾವು ತೊಗೊಂಡಾಗ ಏನಾಗಿತ್ತು, ಬಿಸ್ನೆಸ್ ಇರಲಿಲ್ಲ. ಅವಾಗೇನು ಮಾಡ್ತಿದ್ವಿ, ಅಂಗಡಿಗೆಲ್ಲ ಹೋಗ್ಬಿಟ್ಟು ನಾವು ಡೀಲರ್ಗಳಿಗೆಲ್ಲ ಅಂದರೆ ಶಾಪ್ಗಳಿಗೆಲ್ಲ ಕೊಟ್ಟು ನಾವು ಅವರಿಂದ ಮೋಸ ತೊಗೊಂಡ್ವಿ. ಮೋಸ ಆದಮೇಲೆ ನಮಗೇನಾಯಿತು, ಈಗ ಮತ್ತೆ ಅದನ್ನು ಮಾಡಬಾರ್ದು, ಮತ್ತೆ ನಮಗೆ ಏನು ಮಾಡಬೇಕು ಅಂದಾಗ ನಮಗೆ ರೈತರೇ ಕೈ ಹಿಡಿದಿದ್ದು. ರೈತರಿಂದನೇ ನಾವು ಇವತ್ತು ಒಂದು ಮಟ್ಟಕ್ಕೆ ಬಂದಿದ್ದೀವಿ. ಹಾಗಾಗ್ಬಿಟ್ಟು ನಿಮಗೆ ನಾವು ಯಾವುದೇ ಕಾರಣಕ್ಕೂ ನಾವು ಟ್ರಾನ್ಸ್ಪೋರ್ಟಿಗೆ ಅಲ್ಲ, ನೀವು ಆರ್ಡ್ರ್ ಕೊಡೋದು ಒಂದು, ನಾವು ಟ್ರಾನ್ಸ್ಪೋರ್ಟಿಗೆ ಹಾಕೋದೊಂದು, ಈ ಥರ ಯಾವುದೇ ಥರದ್ದು ಮಾಡಲ್ಲ. ಆ ಒಂದು ಉದ್ದೇಶಕ್ಕೆ ಒಂದು 10-15 ಜನ ಈ ಥರ ಹೇಳಿದ್ದಕ್ಕೆ ನಾವೀಗ ಏನು ಮಾಡಿದ್ದೀವಿ ಅಂದರೆ ಫಿಟ್ಟಿಂಗ್ಸ್ಗಳು ಏನಿದೆ, ಡ್ರಿಪ್ಪಿಗೆ ಸಂಬಂಧಪಟ್ಟ ಫಿಟ್ಟಿಂಗ್ಸ್ಗಳು ಏನಿದೆ ಇದನ್ನು ನಾವು ಟ್ರಾನ್ಸ್ಪೋರ್ಟಿಗೆ ಹಾಕಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ಇದರಿಂದ ನಮ್ಮ ಮೇಲೂ ನಿಮಗೆ ಟ್ರಸ್ಟ್ ಇರುತ್ತೆ ಅಲ್ವಾ. ಬಿಡಪ್ಪ ಅತ್ಲಾಗಿ ಅಂತ ನೀವು ಇಲ್ಲಿ ಬರ್ತೀರಾ, ನೀವು ಸಣ್ಣ ಪುಟ್ಟ ಐಟಮ್ ಇವೆಲ್ಲ ಏನು ನಿಮಗೆ ಒಂದು ಕವರಲ್ಲಿ ಮುಗಿದೋಗುತ್ತೆ. ಬಟ್ ನೀವು ಕ್ವಾಲಿಟಿ ನೋಡ್ತೀರಾ, ಕ್ವಾಲಿಟಿ ನೋಡಿದಾಗ ನಿಮಗೆ ಇಲ್ಲಿ ಬಂದುಬಿಟ್ಟು ಪೇಮೆಂಟ್ ಮಾಡಿಬಿಟ್ಟು ಹೋದರೆ ನಿಮಗೆ ನಾವು ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ. ಯಾವುದಕ್ಕೆ, ಈ ಡ್ರಿಪ್ ಪೈಪು ಇವೆಲ್ಲ ಬಂದುಬಿಟ್ಟು ನಾವು ಟ್ರಾನ್ಸ್ಪೋರ್ಟಿಗೆ ಹಾಕಲ್ಲ ಅಂತ ಏನಿಲ್ಲ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಬಂದುಬಿಟ್ಟು ಸಣ್ಣ ಪುಟ್ಟ ಐಟಮು ಕೈಯಲ್ಲೇ ತೊಗೊಂಡು ಹೋಗಿ ಸರ್. ನಾವು ಟ್ರಾನ್ಸ್ಪೋರ್ಟಿಗೆ ಹಾಕೋದು ಮತ್ತು ಅಲ್ಲಿಂದ ಮಿಸ್ ಆಗೋದು, ನೀವು ಇದು ಮಾಡಿಬಿಡ್ತೀರಾ. ಏನಂದರೆ ಅದು ನಿಮಗೆ ಅರ್ಥ ಆಗುತ್ತಲ್ಲ ಹೇಗೆ ಅಂತ. ಒಬ್ಬರು ಮೇಲೆ ಒಂದು ಬೇರೆ ಥರದ್ದು ಏನಾರು ಬಂತು ಅಂತ ಹೇಳಿದಾಗ ಏನಾಗುತ್ತೆ, ಈಗ ನಾವೆಲ್ಲ ಒಂದು ಮೋಸ ಮಾಡಿಬಿಟ್ಟಿದ್ದೀವಿ, ಈ ಥರದ್ದು ಪದಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗ್ಬಿಟ್ಟು ನೀವೇ ಬಂದರೆ ನಿಮಗೊಂದು ಟ್ರಸ್ಟ್ ಇರುತ್ತೆ ನಮ್ಮ ಮೇಲೆ. ಈಗ ಹೋಗಿದ್ವಿ, ಮಾತಾಡ್ಸ್ಕೊಂಡ್ಬಂದ್ವಿ, ಪೇಮೆಂಟ್ ಕೊಟ್ಬಿಟ್ಟು ಬಂದ್ವಿ, ಮೆಟೀರಿಯಲ್ ನೋಡ್ಕೊಂಡ್ಬಂದ್ವಿ ಅನ್ನೋದು ಅಲ್ವಾ. ಹಾಗಾಗಿ ಇನ್ನು ಮುಂದೆ ನಾವು ಇವತ್ತು ಜನವರಿ ಈ ಒಂದು ತಿಂಗಳು ಏನಿದೆ, ಈ ತಿಂಗಳು ಒಂದು ಕಂಪ್ಲೀಟ್ ಮುಗಿದ ಮೇಲೆ ಫೆಬ್ರವರಿಯಿಂದ ನಾವು ಫಿಟ್ಟಿಂಗ್ಸ್ಗಳು ನಾವು ಟ್ರಾನ್ಸ್ಪೋರ್ಟಿಗೆ ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ. ಬರೀ ರೋಲ್ಗಳು ಮಾತ್ರ ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ. ಅದನ್ನು ತಗೊಳ್ಳಿ, ಫಿಟ್ಟಿಂಗ್ಸ್ಗಳು ನೀವೇ ಬಂದು ತಗೊಂಡು ಹೋಗಬೇಕು. ಇನ್ನು ನಿಮಗೆ ಫಿಟ್ಟಿಂಗ್ಸ್ಗಳದ್ದೆಲ್ಲ ನಾನು ನಿಮಗೊಂದು ವಿಡಿಯೋ ಹೀಗೆ ಇದು ಮಾಡ್ತೀನಿ, ಫಿಟ್ಟಿಂಗ್ಸ್ಗಳು ನೋಡ್ಕೊಬಿಡಿ. ಈಗ ನಾವು ಮೈಕ್ರೋ ಟ್ಯೂಬಿನ ರೇಟ್ ಇದು ಮಾಡ್ಕೊಳ್ಳೋಣ. ಇದು ಮೈಕ್ರೋ ಟ್ಯೂಬ್, ಇದು ಬಂದ್ಬಿಟ್ಟು ನಿಮಗೆ 2mm ಮೈಕ್ರೋ ಟ್ಯೂಬ್. ಇದು 2mm ಮೈಕ್ರೋ ಟ್ಯೂಬು 100 ರೂಪಾಯಿ. ಇದು
ಇದು 2.5 mm ಮೈಕ್ರೋ ಟ್ಯೂಬು, 110 ರೂಪಾಯಿ ಇದು. ಆ್ಯಕ್ಚುಲಿ ನಿಮಗೆ ಬೇರೆ ಇನ್ಯಾವುದು ರೇಟ್ ಹೇಳಿಲ್ಲ. ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಕ್ಲೀನಾಗಿ ರೇಟು ನೆಕ್ಸ್ಟ್ ಸಂಡೇ ಅಷ್ಟರಲ್ಲಿ ನಿಮಗೆ ರೇಟ್ ಎಲ್ಲ ಮೆನ್ಷನ್ ಮಾಡಿ ನಾನು ನಿಮಗೆ ಅದನ್ನು ಇದು ಮಾಡ್ತೀನಿ. ಹೇಳ್ತಾ ನನಗೂ ಮರ್ತಾಯಿತ್ತು. ಇದು ಬಂದ್ಬಿಟ್ಟು 4 mm ಮೈಕ್ರೋ ಟ್ಯೂಬು. ಇದು ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಿಮಗೊಂದು ಹೊಸ ಟೈಪಲ್ಲಿ ಈಗ ಫಾಗ್ ಟೈಪಲ್ಲಿ ಇರಿಗೇಷನ್ ಮಾಡ್ತಾಯಿದ್ದಾರೆ. ಫಾಗ್ ಟೈಪಲ್ಲಿ ಇರಿಗೇಷನ್ ಮಾಡುವಾಗ ಇದನ್ನು ಯೂಸ್ ಮಾಡ್ತಾಯಿದ್ದಾರೆ, ಕಟ್ ಮಾಡಿಕೊಂಡು. ಇದು ಯಾವ ಮಿಷನಿಂದ ಅದು ಟೈಪಲ್ಲಿ ಮಾಡೋಕ್ಕಲ್ಲ, ಅವರೇ ರೆಡಿ ಮಾಡ್ಕೋಬೇಕು. ಇದು ನಿಮಗೆ 100 ಮೀಟ್ರ್ ಬರುತ್ತೆ. ಇದು 250 ರೂಪೀಸ್ ಆಗುತ್ತೆ. ಇದು ನಿಮಗೆ 8 mm ಬರುತ್ತೆ. 8 mm ಅಂದರೆ ನೀವೇ ಏನಾರು ಇದು ಸ್ಪ್ರಿಂಕ್ಲರ್ ಏನಾರು ಮಾಡ್ಕೊತೀರಂತ ಹೇಳಿದ್ರೆ ಇದು ನಿಮಗೆ ಯೂಸ್ ಆಗುತ್ತೆ. ಅಂದರೆ ನೀವೇ ಒಂದು ಈಗ ಒಂದು ನಾವು ನಮ್ಮದೀಗ ಸ್ಪ್ರಿಂಕ್ಲರ್ ಬಂದುಬಿಟ್ಟು 3 ಅಡಿ ಬರುತ್ತೆ. 3 ಅಡಿ ಬರೋದ್ರಿಂದ ಅದರಿಗಿಂತ ಜಾಸ್ತಿ ಬೇಕು. ಈಗ ಒಂದು 5 ಅಡಿ ಬೇಕು ಅಂದ್ಕೊಳ್ಳಿ, 5 ಅಡಿ ಬೇಕಾಗಿರುವಂಥ ಸ್ಪ್ರಿಂಕ್ಲರು ರೈತರೇ ಮಾಡ್ಕೊಳ್ತಾರೆ. ಅದಕ್ಕೆ ಇದು. ಇನ್ನು ಕನೆಕ್ಟ್ರು ನೀವು ಇವೆಲ್ಲ ತೊಗೊಂಡ್ರು ಇಲ್ಲಿ 1 ರೂಪಾಯಿಗೊಂದು, ಒಂದೇ 1 ರೂಪಾಯಿ. ಇದು ಟೇಕಪ್ಪು 1 ರೂಪಾಯಿ. ಎಲ್ಲ 100 ಬರುತ್ತೆ. ಒಂದೊಂದು ಪ್ಯಾಕೆಟಲ್ಲಿ 100 ಬರುತ್ತೆ ನಿಮಗೆ. ಎಂಡ್ ಕ್ಯಾಪು 100 ರೂಪಾಯಿ, ಅಂದರೆ 1 ರೂಪಾಯಿಗೊಂದು. ವಾಷರು 1 ರೂಪಾಯಿ. ಇದು ನೋಡಿ. ಇದು ಇನ್ನು ನಿಮಗೆ ಹೆವಿ ಗೇಜು ಎಷ್ಟೋ ವರ್ಷ ಆದರೂ ಏನೂ ಆಗಬಾರ್ದು ಅಂತ ಅಂದ್ಕೊಂಡ್ರೆ ನೀವು ಇದರ ತೊಗೊಳ್ಳಿ, 2 ರೂಪಾಯಿ. ಇದು ಹೆವಿ ಗೇಜ್. ಇದರಲ್ಲಿ ಒಂದು ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು 2 ರೂಪಾಯಿ. ಇದು ಒಂದು ರೂಪಾಯಿದು ವಾಷರು ನಿಮಗೆ. ಇದು 1 ರೂಪಾಯಿ. ಇದು ಮೈಕ್ರೋ ಸ್ಪ್ರಿಂಕ್ಲರು. ಇದು ಬಂದ್ಬಿಟ್ಟು ನಿಮಗೆ 3 ಫೀಟ್ ಹೈಟ್ ಬರುತ್ತೆ. ಈ ಒಂದು ಸಟ್ಟಿಗೆ ನಿಮಗೆ 10 ರೂಪಾಯಿ. ಅಂದರೆ ನಿಮಗೆ ಒಂದು ಪಿನ್ ಬರುತ್ತೆ, 1 ಮೀಟ್ರ್ ಟ್ಯೂಬ್ ಬರುತ್ತೆ, ಒಂದು ಅಡಾಪ್ಟರ್ ಬರುತ್ತೆ, ಒಂದು ಸ್ಪ್ರಿಂಕ್ಲರ್ ಬರುತ್ತೆ. ಈ ಟೋಟಲ್ ಒಂದು ಅಸೆಂಬ್ಲಿಗೆ ಬಂದ್ಬಿಟ್ಟು ನಿಮಗೆ 10 ರೂಪಾಯಿ. ನೀವೆಲ್ಲ ವಿಂಕ್ಲರ್ ಏನಾರು ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ವಿಂಕ್ಲರ್ ಮಾಡ್ಕೋಬೇಕಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋ ಫಿಟ್ಟಿಂಗ್ಸ್ಗಳೆಲ್ಲ ನಮ್ಮ ಹತ್ರ ಸಿಗುತ್ತೆ ನೋಡಿ. ಇದು ಸ್ಟಿಕ್ಕು ವಿಂಕ್ಲರು. ಇದರಲ್ಲಿ ಎಲ್ಲ ಕಲರ್ ಸಿಗುತ್ತೆ, ಬ್ಲ್ಯಾಕು, ವೈಟು ಇವೆಲ್ಲ. ನಮ್ಮ ಹತ್ರ ಈ ಪೈಪ್ ಸಿಗಲ್ಲ, PVC ಪೈಪ್ ಸಿಗಲ್ಲ. ವಿಂಕ್ಲರಲ್ಲಿ ಇಷ್ಟು ಟೈಪ್ ಬರುತ್ತೆ. ಇದು ಬರೀ 30 ರೂಪಾಯಿ ನಿಮಗೆ. ಈ ವಿಂಕ್ಲರ್ ಏನಿದೆ, ಈ ವಿಂಕ್ಲರಿಗೆ 30 ರೂಪಾಯಿ. ಫಿಟ್ಟಿಂಗ್ಸ್ ಎಲ್ಲ ಸಿಗುತ್ತೆ, PVC ಫಿಟ್ಟಿಂಗ್ಸ್ ಎಲ್ಲ ಸಿಗುತ್ತೆ. PVC ಫಿಟ್ಟಿಂಗ್ಸ್ ಸಿಗಬೇಕು, ಅದು ನಿಮಗೆ ಲೀಸ್ಟ್ ಮಾಡಿದ್ರೆ ನೀವೊಂದು. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಐಟಮ್ ತೊಗೋಬೇಕು ಅಂತ ಹೇಳಿದ್ರೆ, ಏನೇ ಮಾಡಬೇಕಂದ್ರೂ ಮೊದಲು ನೀವು ಏನು ಮಾಡಬೇಕು, ನಿಮ್ಮ ಜಮೀನನ್ನು ನೀವು ಅಳತೆ ಮಾಡ್ಕೊಳ್ಳಿ. ನಿಮ್ಮ ಜಮೀನನ್ನ ನೀವು ಅಳತೆ ಮಾಡ್ಕೊಂಡ್ಮೇಲೆ ಅದು ಒಂದು ಲೀಸ್ಟ್ ಮಾಡ್ಕೊಳ್ಳಿ. ನಮಗೆ ಡ್ರಿಪ್ ಪೈಪ್ ಇಷ್ಟು ಬೇಕು, ಇಷ್ಟು ರೋಲ್ ಬೇಕು, ಫಿಟ್ಟಿಂಗ್ಸ್ ಇಷ್ಟು ಬೇಕು. ಈ ಥರ ನೀವು ಒಂದು ಲೀಸ್ಟ್ ಮಾಡಿಕೊಂಡ್ರೆ ನಾವು ನಿಮಗೆ ಕೊಟೇಶನ್ ಕೊಡ್ತೀವಿ. ಅದು ಬಿಟ್ಟು ನಮ್ಮ ಜಮೀನಿಗೆ ಎಷ್ಟು ರೋಲ್ ಬೇಕು, ಎಷ್ಟು ಬೇಕಾಗತ್ತೆ ರೀ, ಅದಾದಮೇಲೆ ನಮಗೊಂದು ನಿಮ್ಮದು ರೋಲ್ ಎಷ್ಟು, ಆಮೇಲೆ ನಾವು ಇದು ನಮ್ಮ 1 ಎಕರೆ ಜಮೀನಿದೆ, ನಮಗೆ ಎಷ್ಟು ರೋಲ್ ಬೇಕಾಗುತ್ತೆ, ಹಿಂಗೆಲ್ಲ ಹೇಳಿದ್ರೆ ಇಲ್ಲಿ ನಿಮಗೆ ಏನೂ ಸಿಗಲ್ಲ. ನೀವು ಲೀಸ್ಟ್ ಮಾಡ್ಕೋಬೇಕು. ಲೀಸ್ಟ್ ಮಾಡಿಕೊಂಡು ನಮಗೆ ವಾಟ್ಸಪ್ಪಿಗೆ ಒಂದು ಕಳಿಸಿ, ನಿಮಗೆ ಕೊಟೇಶನ್ ಕಳಿಸ್ಕೊಡ್ತೀವಿ. ಅದನ್ನು ಬಿಟ್ಟು ನಮ್ಮ ಜಮೀನಿಗೆ ಇಷ್ಟಿದೆ, ನಮಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೊಡೋಕ್ಕಾಗಲ್ಲ. ಯಾಕಂದರೆ ಈ ಎಷ್ಟೋ ಜನ ಬಂದ್ಬಿಟ್ಟು ಅಗ್ರಿಕಲ್ಚರು ಮಾಡಿಸೋರು ಏನಾಗುತ್ತೆ, ಈಗ ನಾವು ಅವ್ರದ್ದು ಅಡಿಕೆ ಇರುತ್ತೆ. ಈ ಅಡಿಕೆ ಇರುವಾಗ ಅವ್ರಿಗೆ ಯಾವ ಥರದ್ದು ನಾವು ರೋಲ್ ಹಾಕಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿರಲ್ಲ.
ನಮ್ಮ ವಿಡಿಯೋ ನೋಡಿಬಿಟ್ಟು ಏನು ಮಾಡ್ತಾರೆ, ನಮ್ಮ ಜೊತೆ ಮಾತಾಡಬೇಕು ಅಂತ ಇದು ಮಾಡ್ತಾರೆ. ನಮ್ಮ ಜೊತೆಗೆ ಇಲ್ಲಿ ರೈತರುಗಳು ಇಲ್ಲಿ ಜಾಸ್ತಿ ಬರೋದು ಏನಕ್ಕೆ ಅಂತ ಹೇಳಿದ್ರೆ, ಮೇನಾಗಿ ಇರಿಗೇಷನ್ನು. ನಾರಾಯಣಿ ಇರಿಗೇಷನ್ ಅಂದರೆ ಇನ್ಸ್ಟಾಲೇಷನ್ಗೆ ಫೇಮಸ್ ಇದ್ದಿದ್ದು. ಇಡೀ ಕರ್ನಾಟಕ ಒಂದೆಲ್ಲ, ಇಡೀ ಇಂಡಿಯಾ ಫುಲ್ಲು ಇನ್ಸ್ಟಾಲೇಷನ್ನಿಗೆ ಫೇಮಸ್ ಇದ್ದಿದ್ದು. ನಾವು ಫ್ಯಾಕ್ಟ್ರಿ ಫೀಲ್ಡಿಗೆ ಯಾವಾಗ ಬಂದ್ವಿ ಅವಾಗಿಂದ ನಾವು ಸ್ವಲ್ಪ ಇನ್ಸ್ಟಾಲೇಷನ್ ಸ್ಟಾಪ್ ಮಾಡಿದ್ವಿ. ಇನ್ಸ್ಟಾಲೇಷನ್ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಒಂದೊಂದೂವರೆ ತಿಂಗಳಲ್ಲಿ ಆಲ್ಮೋಸ್ಟ್ ಇನ್ನೊಂದು ಬ್ಯಾಚ್ ಎಲ್ಲ ರೆಡಿ ಆಗುತ್ತೆ. ನಮ್ಮ ಕಡೆಯಿಂದನೇ ಮೆಟೀರಿಯಲ್ ಎಲ್ಲ ಹೋಗುತ್ತೆ, ನಾವೇ ಮಾಡಿಕೊಡ್ತೀವಿ. ಹಂಗಿರುವಾಗ ಅವ್ರು ನಮ್ಮ ಜೊತೆ ಮಾತಾಡೋಕ್ಕೆ ಬರೋದೇ ಏನಾಗುತ್ತೆ ಅಂದರೆ, ಅವ್ರ ಜಮೀನಲ್ಲಿ ಇರೋವಂಥ ತೊಂದರೆಗಳು, ಪ್ರಾಬ್ಲಮ್ಗಳು, ನೀರು ಹೋಗ್ತಾ ಇರೋಲ್ಲ, ಇವಕ್ಕೆಲ್ಲ ಸೊಲ್ಯೂಷನ್ ಏನು ಅಂತ ಕೇಳೋಕ್ಕೆ ಅಂತ ಇಲ್ಲಿ ಜಾಸ್ತಿ ಬರ್ತಾರೆ. ಹಾಗಾಗಿಬಿಟ್ಟು ನಿಮಗೆ ಗೊತ್ತಿರುತ್ತೆ, ಆದ್ರೂ ವೀಡಿಯೋ ನೋಡಿದ ತಕ್ಷಣ ಏನು ಮಾಡ್ತೀರಾ, ಒಂದ್ಸತಿ ಫೋನ್ ಮಾಡೋಣ, ಏನೋ ಒಂದು ಫೋನ್ ಮಾಡಿಬಿಟ್ಟು ಮಾತಾಡೋಣ ಅಂತ ಈ ಥರ ಮಾಡಬೇಡಿ. ನಿಮಗೆ ಏನಾರ ಬೇಕೇ ಬೇಕು ಅಂತ ಹೇಳಿದ್ರೆ ಒಂದು ಲೀಸ್ಟ್ ರೆಡಿ ಮಾಡ್ಕೊಳ್ಳಿ. ಲೀಸ್ಟ್ ಮಾಡಿಬಿಟ್ಟು ನನಗೆ ಕಳಿಸ್ಕೊಡಿ, ನಿಮಗೆ ಕೊಟೇಶನ್ನು ರೆಡಿ ಮಾಡಿ ಕಳಿಸ್ಕೊಡ್ತೀವಿ ನಿಮಗೆ. ಆಮೇಲೆ ನೀವು ತೊಗೊಳೋದು ಬಿಡೋದು ಅದು ನೆಕ್ಸ್ಟ್, ಸರಿನಾ? ಅದಾದಮೇಲೆ ನಿಮಗೆ ಫುಲ್ ಡೀಟೇಲ್ಸ್ ಏನಾರು ಬೇಕು ಅಂತ ಹೇಳಿದ್ರೆ ನಮ್ಮ ಕಂಪ್ನಿದು ಒಂದು ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿ. ಒಂದು ವಾಟ್ಸಪ್ಪಿಗೆ ಹಾಯ್ ಅಂತ ಒಂದು ಮೆಸೇಜ್ ಮಾಡಿದರೆ ನಮ್ಮ ಲೊಕೇಶನ್ನು, ಡೀಟೇಲ್ಸು ಪ್ರತಿಯೊಂದು ನಾನು ನಿಮಗೆ ಶೇರ್ ಮಾಡ್ತೀವಿ, ಸರಿನಾ? ನಾನು PVCದು ಒಂದು ಸ್ವಲ್ಪ ಫಿಟ್ಟಿಂಗ್ಸ್ಗಳು ತೋರಿಸ್ತೀನಿ ನಿಮಗೆ. ಇಲ್ಲಿ ಏನಂದರೆ, ನೀವೇ ಬಂದು ಬೇಕಾದರೆ ನಿಂತ್ಕೊಂಡು ಒಳಗಡೆ ಎಲ್ಲ ಹುಡುಕಿ ಏನಿದೆ ನೋಡಿಕೊಂಡು ನಿಮಗೆ ಏನಾರ ಬೇಕು ಅಂತ ಹೇಳಿದ್ರೆ ನೀವೇ ತೊಗೊಂಡು ಹೋಗ್ಬೋದು. ಅದಾದಮೇಲೆ ನೋಡಿ, ಇದು ಸ್ಟಿಕ್, ಇದು ಈ ಲ್ಯಾಟ್ರಲ್ ಪೈಪಿಗೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ಸ್ಟಿಕ್, ಇದು ಪ್ರತಿಯೊಂದು ಸಿಗುತ್ತೆ. ನೀವೇ ಬಂದುಬಿಟ್ಟು ಏನು ಬೇಕು ಅಂತ ಹುಡುಕೊಂಡು ತೊಗೋಬೋದು. ಯಾವ ಥರದ್ದು ಕೈ ಕಟ್ಟಲ್ಲ ನಿಮಗೆ. ವಾಲ್ಗಳೆಲ್ಲ ಕಡಿಮೆ ರೇಟ್ ಇದೆ. ನಿಮಗೆ 1/4 ಇಂಚಿಂದ 100 ರೂಪಾಯಿ ಇದೆ ಅಷ್ಟೇ. ಅದು ಸಿಂಗಲ್ ಹ್ಯಾಂಡಲ್ಲು, ಹೆವಿ ಗೇಜು. ಇದು ಬಂದುಬಿಟ್ಟು ಈ ಟೈಪಲ್ಲಿ ಮಾಡಿಸ್ತಾ ಇದ್ದೀನಿ. ಇನ್ನು ಒಂದು ಆಲ್ಮೋಸ್ಟ್ ಇನ್ನೊಂದು 15-20 ದಿನದಲ್ಲಿ ನಮಗೆ ಇದು ಸ್ಟಾಕ್ ಬರ್ತಾಯಿದೆ. ಡಬಲ್ ಸೈಡ್ ಯೂನಿಯನ್ನು ತುಂಬ ಕಡಿಮೆ ರೇಟಿಗೆ ಸಿಗಂಗೆ ಮಾಡಿಕೊಡ್ತಾಯಿದ್ದೀವಿ. ಆಲ್ಮೋಸ್ಟ್ ನಿಮಗೆ 150 ರೂಪಾಯಿ ಬೀಳ್ಬೋದು ಅಷ್ಟೇ. ನಿಮಗೆ 150 ರೂಪಾಯಿ ಆಗ್ಬೋದು. ಡಬಲ್ ಸೈಡು, ಸಿಂಗಲ್ ಸೈಡು ಯೂನಿಯನ್ನು ಇರೋವಂಥ ವಾಲ್ಗಳು. ಹೆವಿ ಗೇಜು. ಆ್ಯಕ್ಚುಲಿ ಇದು ಬಂದುಬಿಟ್ಟು ನಾವು ಮಾಡಿಸೋದು ಅಂದರೆ ಒಂದು ಆರ್ಡ್ರ್ ಕೊಟ್ಟು ಮಾಡಿಸೋದ್ರಿಂದ ನಮಗೇನಾಗುತ್ತೆ ಅಂದರೆ, ಲಾಟಲ್ಲಿ ಮಾಡಿಸೋದ್ರಿಂದ ರೇಟ್ ಕಡಿಮೆ ಆಗುತ್ತೆ. ಇದು ಬಂದುಬಿಟ್ಟು ನಿಮಗೆ ಕ್ಯಾಪು. ಇದರಲ್ಲಿ ಬ್ಲೂ ಕಲರ್ ಬಂತು, ಆಮೇಲೆ ಫಸ್ಟ್ ಗ್ರೀನ್ ಬಂತು, ಅದಾದಮೇಲೆ ಬ್ಲೂ ಬಂತು, ಅದಾದಮೇಲೆ ವೈಟ್ ಬಂದಿದೆ. ವೈಟ್ ಸ್ವಲ್ಪ ತಡ್ಕೊಳ್ತಾ ಇದೆ. ಏನಕ್ಕೆ ತಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಈ ಜಾಗದಲ್ಲಿ ನಾವು ಸ್ವಲ್ಪ ಹೆವಿ ಕೊಡ್ತಾಯಿದ್ದೀವಿ, ಕಟ್ಟಾಗುವಂಥ ಜಾಗದಲ್ಲಿ. ಹಾಗಾಗಿ ನಿಮಗೆ ಬಾಳಿಕೆ ಬರ್ತಾಯಿದೆ. ಆಮೇಲೆ ಫಿಟ್ಟಿಂಗ್ಸು ಅಷ್ಟೇ. PVC ಫಿಟ್ಟಿಂಗ್ಸಲ್ಲಿ ಒಬ್ಬೊಬ್ಬರು ಏನು ಮಾಡ್ತಾರೆ, ಒಂದೊಂದು ಸೈಜಿನ ಸಿಗಲ್ಲ, ಎಲ್ಲ ಕಡೆನೂ ಸಿಗಲ್ಲ. ಈಗ ನಾನು ನೋಡಿ, ಈಗ ಇದು 40/20 ಅಂದರೆ 1/4 ಅರ್ಧ ಇಂಚಿಗೆ ನಿಮಗೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಸ್ಪ್ರಿಂಕ್ಲರ್ಗಳಿಗೆ ಯೂಸ್ ಆಗುತ್ತೆ. ಸ್ಪ್ರಿಂಕ್ಲರ್ಗಳಿಗೆ ಈಗ ಹೊಸ ಟೆಕ್ನಾಲಜಿ ಬಂದಿರೋದ್ರಿಂದ ಮೇಗಡೆ ಎಲ್ಲ ಎತ್ಕೊಂಡ್ಬಿಟ್ಟು ಮೇಗಡೆ ಕ್ಯಾಪ್ ಹಾಕ್ಕೊಳ್ತಾರೆ. ಇವಕ್ಕೆಲ್ಲ ಒಂದೊಂದು ಐಟಮು ಹಳ್ಳಿ ಕಡೆ ಸಿಗಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಹತ್ರ ಸಿಗೋದೆಲ್ಲ ಬಂದುಬಿಟ್ಟು 6 kg ಪ್ರೆಷರಿಂದ, ಕಡಿಮೆದು ಇಲ್ಲಿ ಯಾವುದೂ ಸಿಗಲ್ಲ. ಈಗ ನಿಮಗೆ ಇದು ಬಂದುಬಿಟ್ಟು ನಿಮಗೆ 2.5 1/4, 2.5 1/4 ಇದು. ನಾನು ನಿಮಗೆ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ಯೂನಿಯನ್ನು, ಈ ಯೂನಿಯನ್ ಅಂತೂ ಫುಲ್ ಹೆವಿ ಬರುತ್ತೆ. ಇದು 4 ವೇಗಳು ನಿಮಗೆ 2.5 1/4ಗೆ 4 ವೇಗಳು ಸಿಗ್ತವೆ. ಮತ್ತು 2 ಇಂಚಿಂದ 1/4ಗೆ 4 ವೇಗಳು ಸಿಗುತ್ತೆ. ಇದು ನಿಮಗೆ 2 ಇಂಚಿಂದ 3/4 ಇಂಚಿಗೆ
ಇದು ನಿಮಗೆ 2 ಇಂಚಿಂದ 1.25 ಟೀ. ಇದು ನಿಮಗೆ 1.25 1 ಇಂಚಿಗೆ ಟೀ. ಪ್ರತಿಯೊಂದು ಮೆನ್ಷನ್ ಮಾಡಿಬಿಟ್ಟಿರ್ತೀವಿ. ನಿಮಗೆ ಅಕಸ್ಮಾತ್ ನಿಮಗೆ ಹೇಳೋಕ್ಕೆ ಏನಾರು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನೀವೇ ಒಂದು ರೌಂಡ್ ಹಾಕ್ಕೊಂಡು ಏನೇನು ಬೇಕು ಅಂತ ಹುಡುಕೊಂಡು ಇಟ್ಕೊಳ್ಳಿ, ಬಿಲ್ ಹಾಕ್ಕೊಡ್ತೀನಿ ನೋಡಿ. ಇದ್ರ ಮೇಲೆ ಹೀಗೆ ಮೆನ್ಷನ್ ಮಾಡಿರ್ತೀವಿ. 63 mm ಅಂದರೆ 2 ಇಂಚಿಂದು ಟೀ, ಎಲ್ಬೋ, MTA, FTA ಇವೆಲ್ಲ ಇಲ್ಲಿ ಬರೆದಿರ್ತೀವಿ. ಮತ್ತು ನೀವೇ ಹುಡ್ಕೊಂಡು ತೊಗೋಬೋದು. ನಾವೇನು ನಿಮಗೇನು ಕೈ ಕಟ್ಟಾಕಲ್ಲ. ಯಾಕಂದರೆ ಇದು ರೈತರಿಗೋಸ್ಕರ ಅಂತಲೇ ಮಾಡಿರೋ ಅಂಥ ಪ್ರಾಡಕ್ಟ್ಗಳು ಇಲ್ಲಿ ಇರೋದು. ನಿಮಗೆ ಯಾಕಂದರೆ ಈಗ ಎಷ್ಟು ಅಂಗಡಿಗಳಲ್ಲಿ ಏನು ಮಾಡ್ತಾರೆ, ತೋರಿಸಲ್ಲ ಮತ್ತು ಅದು ಯಾವ್ದು ಬೇಕು ಅನ್ನೋದು ಅವರಿಗೂ ಗೊತ್ತಾಗಲ್ಲ, ಹೆಸರುಗಳು ಗೊತ್ತಿರಲ್ಲ. ಅವಾಗ ಏನಾಗುತ್ತೆ ಅಂದರೆ ಈ ಜಾಗದಲ್ಲಿ ಬಂದಾಗ ನಿಮಗೇನಾಗುತ್ತೆ, ಪ್ರತಿಯೊಂದು ಇಲ್ಲಿ ಫಿಟ್ಟಿಂಗ್ಸು ನಮ್ಮ ಹತ್ರ ಏನೇನಿದೆ ಅದರದ್ದೆಲ್ಲ ಫಿಟ್ಟಿಂಗ್ಸು ಇಲ್ಲಿದೆ. ಡ್ರಿಪ್ಪಿಗೆ ಬೇಕಾಗಿರೋ ಫಿಟ್ಟಿಂಗ್ಸ್ಗಳು ಇಲ್ಲಿದೆ. ಅಕಸ್ಮಾತ್ ನೀವು ಏನಾದ್ರು ಫೋಟೋ ಗಿಟೋ ಏನಾದ್ರು ತೊಗೊಂಡು ಬಂದರೆ ಅದನ್ನು ಸಮೇತ ನಾವು ಅರೇಂಜ್ ಮಾಡಿಕೊಡ್ತೀವಿ ನಿಮಗೆ. ಇದು ಇರೋದು ಬೆಂಗಳೂರು ನಾಗಸಂದ್ರ ಅಂಚೆಪಾಳ್ಯ. ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಮೆಸೇಜ್ ಮಾಡಿದರೆ ನಿಮಗೆ ಲೊಕೇಶನ್ ಕಳಿಸ್ಕೊಡ್ತೀವಿ. ಅಂಚೆಪಾಳ್ಯ ಅಂತ ಹೇಳಿದ್ರೆ ನಿಮಗೆ ಈ ವಿಡಿಯೋದಲ್ಲೇ ಎಲ್ಲಿಂದ ಅಂತ ಹೇಳಿದ್ರೆ ಮೇನ್ ರೋಡಿಂದ ನಮ್ಮ ಔಟ್ಲೆಟ್ವರೆಗೂ ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೊಂದ್ಸತಿ ಅಡ್ರೆಸ್ಸು ನಾನು ನಿಮಗೆ ಕ್ಲೀನಾಗಿ ಹೇಳ್ಬಿಡ್ತೀನಿ. ಇದು ಅಂಚೆಪಾಳ್ಯ ಅಂತ ಹೇಳಿದ್ರೆ 2 ಅಂಚೆಪಾಳ್ಯ ಇದೆ. ಒಂದು ಮೈಸೂರು ರೋಡಲ್ಲಿ ಅಂಚೆಪಾಳ್ಯ ಇದೆ, ಇನ್ನೂ ಒಂದು ಬಂದುಬಿಟ್ಟು ನಿಮಗೆ ತುಮಕೂರು ರೋಡ್ ಅಂಚೆಪಾಳ್ಯ ಇದೆ. ಈಗ ನಾನು ಹೇಳ್ತಾರೆ ನಿಮಗೆ ತುಮಕೂರು ರೋಡ್ ಅಂಚೆಪಾಳ್ಯ. ತುಮಕೂರು ರೋಡ್ ಅಂಚೆಪಾಳ್ಯದಲ್ಲಿ ನೈಸ್ ರೋಡು ಅಂದರೆ ನಿಮಗೆ ನೈಸ್ ರೋಡಿಂದ ಕರೆಕ್ಟಾಗಿ 1.5 ಕಿಲೋಮೀಟ್ರು ಅಂಚೆಪಾಳ್ಯದ ಒಳಗಡೆ ಬರಬೇಕು. ಒಂದು ಗ್ರೌಂಡ್ ಸಿಗುತ್ತೆ. ಆ ಗ್ರೌಂಡ್ ಆಪೋಸಿಟಲ್ಲೇ ಇದೆ. ನಾನು ನಿಮಗೆ ವೀಡಿಯೋದಲ್ಲಿ ಕ್ಲೀನಾಗಿ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಮೇನ್ ರೋಡಿಂದನೂ ವೀಡಿಯೋ ಮಾಡ್ಕೊಂಬರ್ತೀನಿ. ಅದನ್ನೊಂದ್ಸತಿ ನೋಡ್ಕೊಳ್ಳಿ. ನೀವು ಅಲ್ಲಿ ಮೇನ್ ರೋಡಲ್ಲಿ ಇಳ್ಕೊಂಡ್ರೆ ನಿಮಗೆ ಅಲ್ಲಿಂದ ಬರೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಇನ್ನು ನಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ನೀವೊಂದು ಫೋನು ಮಾಡಿ. ಫೋನ್ ನಂಬರು ಡಿಸ್ಪ್ಲೇಲಿ ಏನು ಬರ್ತಾಯಿದೆ ಈ ಫೋನ್ ನಂಬರಿಗೆ ನೀವು ಫೋನ್ ಮಾಡಿ. ಎನಿ ಟೈಮು ಅಂದರೆ ಎನಿ ಟೈಮ್ ಅಂತ ಅಂದ್ಕೊಬೇಡಿ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಫೋನ್ ಮಾಡಿ, ಆರಾಮಾಗಿ ಮಾತಾಡ್ತೀನಿ. ಆಮೇಲೆ ಲೀಸ್ಟ್ ಮಾಡ್ಕೊಳ್ಳಿ. ಲೀಸ್ಟ್ ಕಳಿಸಿದರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ನೀವು ಫೋನಲ್ಲಿ ಹೇಳಿದ್ರೆ ನಮಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಮತ್ತು ಕಸ್ಟಮರು ಇರ್ತಾರೆ. ಕಸ್ಟಮರ್ ಇದ್ದಾಗ ಒಬ್ಬರಿಗೆ ಕೊಡೋದ ಇನ್ನೊಬ್ಬರಿಗೆ ಕೊಡೋದ ಇನ್ನೂ ಫೋನಲ್ಲಿ ಮಾತಾಡೋದ ಹಿಂಗೆ ಆಗಿಬಿಡುತ್ತೆ. ಅದಕ್ಕೆ ನೀವು ಲೀಸ್ಟ್ ಕಳಿಸ್ಬಿಟ್ರೆ ಆಮೇಲೆ ನಿಮಗೆ ಪೇಮೆಂಟ್ ಬಂದುಬಿಟ್ಟು ಕರೆಂಟ್ ಅಕೌಂಟು ನಾವು ಕೊಡ್ತೀವಿ ನಿಮಗೆ. ಕರೆಂಟ್ ಅಕೌಂಟಿಗೆ ಹಾಕಿ, ಮತ್ತು ಸ್ಕ್ಯಾನರ್ ಕೊಡ್ತೀವಿ, ಸ್ಕ್ಯಾನರಿಗೆ ಹಾಕಿ. ಸರಿನಾ? ಹಂಗೂ ನಿಮಗೆ ಆಗಲಿ ಅಂದರೆ ಫೋನ್ಪೇ ಮೇಲೆ ನಿಮಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಫೋನ್ಪೇಗೆ ಪೇಮೆಂಟ್ ಮಾಡಿ. ಯಾವ ಥರದ್ದು ಪ್ರಾಬ್ಲಮ್ ಇಲ್ಲ. ಆದರೆ ಫಿಟ್ಟಿಂಗ್ಸ್ಗಳು ಮಾತ್ರ ಟ್ರಾನ್ಸ್ಪೋರ್ಟಿಗೆ ಹಾಕೋದನ್ನು ಸ್ಟಾಪ್ ಮಾಡಿದ್ದೀವಿ. ನೀವು ರೋಲ್ಗಳು ಮಾತ್ರ ನಾವು ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ. ಮಿನಿಮಮ್ಮು 4 ರೋಲು ನಿಮಗೆ ಟ್ರಾನ್ಸ್ಪೋರ್ಟಿಗೆ ಹಾಕೋಕ್ಕೆ ಆಗುತ್ತೆ. ಅದ್ರ ಒಳಗಿದ್ರೆ ನೀವೇ ಬಂದು ತೊಗೊಂಡು ಹೋಗ್ಬೇಕಾಗತ್ತೆ. ಇನ್ನು ಏನಂದರೆ ನಾವು ವಾರ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಏನು ವೀಡಿಯೋ ಅಂತ ಹೇಳಿದ್ರೆ, ಈಗ ನಿಮಗೆ ಸ್ಪ್ರಿಂಕ್ಲರ್ದು ವೀಡಿಯೋ, ಆ ಒಂದು ಸ್ಪ್ರಿಂಕ್ಲರು ಎಷ್ಟು ಡಯ ಕವರ್ ಮಾಡ್ಕೊಳತ್ತೆ, ಅದಾದಮೇಲೆ ಮಿಸ್ಟು, ಒಂದು ಲ್ಯಾಟ್ರಲಲ್ಲಿ ಎಷ್ಟು ಮಿಸ್ಟು ಓಡಿಸ್ಬೋದು, ಅದಾದಮೇಲೆ ಡ್ರಿಪ್ಪರ್ಗಳು ಎಷ್ಟು ಇದು ಮಾಡ್ಬೋದು, ಇವಕ್ಕೆಲ್ಲ ನಿಮಗೆ ನಾವು ವೀಡಿಯೋಗಳು ಅಪ್ಲೋಡ್ ಮಾಡ್ದಂಗೆ ನಿಮಗೆ ಬರ್ತಾ ಇರಬೇಕು ಅಂತ ಹೇಳಿದ್ರೆ ನೀವು ನಮಗೆ ಸಬ್ಸ್ಕ್ರೈಬರ್ ಆಗಬೇಕು ಮೇನಾಗಿ. ಯಾಕಂದರೆ ನಾವು ಇನ್ನು ಏನಂದರೆ ಈಗ ಸ್ಪ್ರಿಂಕ್ಲರ್ ಆಗಲಿ, ಈಗ ಒಂದು ಅಡಿಕೆಗೆ ಯಾವ ಸ್ಪ್ರಿಂಕ್ಲರ್ ಬರುತ್ತೆ, ಇಲ್ಲ ಜೆಟ್ ಬರುತ್ತಾ, ಇಲ್ಲ ಡ್ರಿಪ್ಪರ್ಸ್ಗಳು ಬರುತ್ತಾ, ಹೊಸ ಮಾಡಲ್ಗಳು ಯಾವುದು ಬರ್ತಾ ಇರುತ್ತೆ. ಯಾಕಂದರೆ ಈಗ ನಮ್ಮದು ಬಂದುಬಿಟ್ಟು ಈ ರೈತರಿಗೆ ಡೈರೆಕ್ಟಾಗಿ ಕೊಡೋದ್ರಿಂದ ನಾವು ಡೀಲರ್ ಡಿಸ್ಟ್ರಿಬ್ಯೂಟ್ರಿಗೆ ಯಾರಿಗೂ ಕೊಡಲ್ಲ. ರೈತರಿಗೆ ಕೊಡೋದ್ರಿಂದ ನಿಮಗೆ ಡೈರೆಕ್ಟಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ನಾವು ಯಾವ ಪ್ರಾಡಕ್ಟ್ ಬಂದಿದೆ, ಮಾರ್ಕೆಟಿಗೆ ಯಾವ್ದು ಬಂದಿದೆ, ಇದು ಹೇಗೆ ಯೂಸ್ ಆಗ್ತಾಯಿದೆ ಅನ್ನೋದು ನಿಮಗೆ ಬೇಗ ಗೊತ್ತಾಗ್ಬಿಡುತ್ತೆ. ನೀವು ಸಬ್ಸ್ಕ್ರೈಬರ್ ಆದರೆ ಏನಾಗುತ್ತೆ, ನಾವು ಹಾಕಿದ ವೀಡಿಯೋಗಳು ತಕ್ಷಣವೇ ನಿಮಗೆ ರೀಚ್ ಆಗುತ್ತೆ. ಅದಕ್ಕೋಸ್ಕರ ನೀವು ದಯವಿಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನಲ್ನ. ಆದರೆ ವೀಡಿಯೋಗಳೆಲ್ಲ ನೀವು ನೋಡ್ತಾ ಇರ್ಬೋದು. ಅದರಿಂದ ಬೇರೆ ಇನ್ನೇನು ಇಲ್ಲ. ನೀವು ನೋಡಿದ್ರೆ ಮತ್ತು ನೀವು ನೋಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ರೈತರಿಗೆ ಎಲ್ಲರಿಗೂ ನೀವು ಶೇರ್ ಮಾಡ್ಕೋಬೋದು ಆ ವಿಡಿಯೋನ. ಇದು ಒಂದೇ ಉದ್ದೇಶ ಇರುತ್ತೆ.
ದಯವಿಟ್ಟು ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬರ್ ಅಂತೂ ಆಗಲೇಬೇಕು, ಯಾಕಂದರೆ ನಾವು ಪ್ರತಿಯೊಂದು ವೀಡಿಯೋ ಮಾಡ್ತಾ ಇರೋದೇ ನಿಮಗೋಸ್ಕರ, ಬೇರೆ ಇನ್ಯಾರಿಗೋಸ್ಕರನೂ ಅಲ್ಲ. ಒಂದು ಸ್ಪ್ರಿಂಕ್ಲರಿಗೆ 10 ರೂಪಾಯಿ ಇದೆ. ಆದರೆ ಅದೇ ನೀವು ಸ್ಪ್ರಿಂಕ್ಲರ್ ಒಂದು ಮಾರ್ಕೆಟಿಗೆ ತೊಗೊಂಡು ಹೋಗಿಬಿಟ್ಟು ನೀವು ತೊಗೊಳ್ತೀವಿ ಅಂತ ಹೇಳಿದ್ರೆ ಅದು 15ರಿಂದ 20 ರೂಪಾಯಿ ಇದೆ. ಹೌದೋ ಇಲ್ವೋ? ಅದಾದಮೇಲೆ ಈಗ ಪ್ರತಿಯೊಂದು ಪ್ರಾಡಕ್ಟುವೆ ನಾರಾಯಣಿಯವರೇ ಮಾಡ್ತಾರೆ. ಈಗ ನಿಮಗೆ 1 ರೂಪಾಯಿಗೆ ಸಿಗ್ತಾ ಇರೋದು 80 ಪೈಸೆಗೂ ಸಿಗ್ಬೋದು. ಅದಂತೂ 100% ನಾನು ಹೇಳ್ತೀನಿ ನಿಮಗೆ. ಈಗ ಏನು 1 ರೂಪಾಯಿ ಅಂತ ನಿಮಗೆ ನಾನು ಹೇಳ್ತಾ ಇದ್ದೀವಿ, 1 ರೂಪಾಯಿ, 1.5, 2 ರೂಪಾಯಿ ಏನು ಹೇಳ್ತಾ ಇದ್ದೀವಿ, ಇವೆಲ್ಲ ನಿಮಗೆ ಆಫ್ ರೇಟಲ್ಲಿ ನಾವು ಸಿಗಂಗೆ ಮಾಡಿಕೊಡ್ತೀವಿ. ಯಾಕಂದರೆ ಇಡೀ ಇಂಡಿಯಾದಲ್ಲೇ ನಿಮಗೆ ಒಂದು ಮ್ಯಾನುಫ್ಯಾಕ್ಚರ್ಸು ಡೀಲರ್ ಡಿಸ್ಟ್ರಿಬ್ಯೂಟ್ರಿಗೆ ಬಿಟ್ಟರೆ ರೈತರಿಗೆ ಕೊಟ್ಟಿರೋ ಯಾರೂ ಹಿಸ್ಟ್ರಿ ಇಲ್ಲ. ಮತ್ತು KG 27 ರೂಪಾಯಿ ಅಂತ ಕೊಟ್ಟಿರೋರು ಹಿಸ್ಟ್ರಿ ಇಲ್ಲ. ಅದನ್ನು ನಾವು ನಿಮಗೆ ಕೊಡ್ತಾಯಿದ್ದೀವಿ. ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ನಿಮ್ಮ ರೈತರು, ನಿಮ್ಮ ಅಕ್ಕಪಕ್ಕ ಜಮೀನವರಿಗೆ, ರೈತರಿಗೆ ಎಲ್ಲರಿಗೂ ನೀವು ಅದನ್ನು ಹೇಳಿ ಈ ಕಂಪ್ನಿ ಒಂದು ಬೆಳೆಸಬೇಕು ನೀವು. ಮೇನಾಗಿ ಅಂತ ಹೇಳಿದ್ರೆ ಅಂಗಡಿಲಿ ಹೋಗಿ ತೊಗೊಳೋದನ್ನು ನಿಲ್ಲಿಸಿ, ಡೈರೆಕ್ಟಾಗಿ ಫ್ಯಾಕ್ಟ್ರಿಯಿಂದನೇ ತೊಗೊಳ್ಳಿ ಅನ್ನೋದು ಒಂದೇ ಒಂದು ಉದ್ದೇಶ. ಮಧ್ಯೆ ಜನರು ಇದಾಯ್ತಿರೋ ಕೈ ಅಲ್ಲಿ ಗಂಟೆ ಆಡ್ತಿರೋದು ಗಿಡನೂ ನೋಡಿ ಅವರು ಈ ಬೇಡ ಆ ಬೇಡಕ್ಕೆ 2 ಫ್ಲೋರ್ ಬೇಕು. ಅದೇ ಇಲ್ಲಿ ಗಂಟ ನೀರು ಬಿಡ್ತಾ ಇದೆ. ಇಲ್ಲಿ ಗಂಟೆ ಹೋಗ್ತದೆ. ಚೆನ್ನಾಗಿ ಬರ್ತದ. ಇವಾಗ ಕಾಣ್ತದನಪ್ಪ, ಚೆನ್ನಾಗಿ ಕಾಣ್ತದೆ ಈಗ. ಹಿಂಗೆ ಹೇಳ್ಬೇಕಪ್ಪ. ಇದು ಕರೆಕ್ಟಾಗಿ ಸೆಂಟ್ ಇದು ಇದೆ ನೋಡಿ. ಇದು ಇದು ಇದನ್ನು ಬೀಳ್ತಾ ಇದೆ. 12 ಅಡಿ ಬೀಳ್ತವೆ ನೀರು. 12 ಅಡಿ ಬೀಳ್ತದೆ ಬಟನ್. 13 ಅಡಿ 13 ಅಡಿ ಕವರ್ ಮಾಡ್ತದೆ.
3 ಅಡಿ ಕವರ್ ಮಾಡ್ತಾ ಇದೆ, 12 ಅಡಿ ಕವರ್ ಮಾಡುತ್ತೆ. ಏನು ಇದು ಬೇರೆ ಎಲ್ಲ ಕಡೆ ಹೋಗಿದೆಯಲ್ಲ, ಸರಿಯಾಗದ ಸೊ ಹಾಗಾಗಿದ್ರೆ ಇದು ಫುಲ್ಲು ಬೇರೆ ಎಲ್ಲ ಕಡೆ ಹೋಗಿರೋದ್ರಿಂದ 12 ಅಡಿ ಬಿಟ್ಟರೆ ಅದು ಚೆನ್ನಾಗಿ ಇದಾಗುತ್ತಿದೆ. લેક ન હોય ત્યાં એટલે લેલ લીક નો હોય ને મસ્તી નું હાલે. ઓલી વાડીએ થઈ જાય લ્યો હે આપણે ઓલી વાડી ત્યાં બધું કમ્પ્લીટ છે ને, ત્યાં કઈ હોલ પાડેલા નથી ને, ખાલી જૂના દીપર જે ઈ જ છે ને. એમાં ડાયરામ ને આયુર્વેદ બબે બબે છે ડાયરામ માં. ઈ તો ભલે પણ આ માઇક્રો ટ્યુબ ત્યાં નથી લગાવેલી ને ના એ ના લગાવી. માઇક્રો ટ્યુબ હેલ્થી નથી, બધું લીક છે.